BJP ನೇತೃತ್ವದ NDA ಸರ್ಕಾರ ಒಂದು ನಾಗಪುರ ಎಜೆಂಡಾವನ್ನು ಯಾವ ಥರ ಫಾಲೋ ಮಾಡ್ತಾ ಇದೆ, ಅದರ ಪಾರ್ಟ್ ಆಫ್ ದ್ಯಾಟ್ ಹೇಗೆ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದಿದೆ ಅನ್ನೋದನ್ನಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ನಾಗಪುರ ಎಜೆಂಡಾ ಈಗ ಶುರುವಾಗಿದ್ದಲ್ಲ, ಇದು ವಕ್ಫ್, ಇದು ಅದರ ಭಾಳ ತಡವಾಗಿ ಬಂದಂಥ ಒಂದು ಪಾರ್ಟ್. ಅದು ಇನ್ನು ನೆಕ್ಸ್ಟ್ ಬರಲಿಕ್ಕಿದೆ, ಒಂದು ಕಾಮನ್ ಸಿವಿಲ್ ಕೋಡ್ ಅಂತ ಒಂದು ಬರಲಿಕ್ಕಿದೆ, ಅದು ಕೂಡ ನೆಕ್ಸ್ಟ್ ಪಾರ್ಟ್. ಅದು ಕಳೆದ 30 ವರ್ಷಗಳಿಂದ 25-30 ವರ್ಷಗಳಿಂದ ಈ ದೇಶದ ಬಹುದೊಡ್ಡ ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯ ಆಗಿರುವಂತಹ ಮುಸ್ಲಿಮರನ್ನು ಯಾವ ಕೆಲಸದ ಮೇಲೆ ಎಂಗೇಜ್ ಮಾಡಬೇಕು ಅನ್ನೋದನ್ನು ನಾಗಪುರದಲ್ಲಿ ಆಗಲೇ ತೀರ್ಮಾನ ಮಾಡಿದ್ದನ್ನು ಈಗ ಒಂದೊಂದಾಗಿ ಜಾರಿಗೊಳಿಸಿ ಬರ್ತಾ ಇದ್ದಾರೆ. ಸುಮ್ಮನೆ ಒಂದು ಕ್ರೊನಾಲಜಿ ನೋಡಿ, ನೀವು ಒಂದು 10 ವರ್ಷ ನಾವು ಬಾಬ್ರಿ ಮಸ್ಜಿದ್ ವಿಷಯಕ್ಕೆ ಸಂಬಂಧಿಸಿ ನಾವು ಮಾತಾಡಿ, ಪ್ರತಿಭಟನೆ ಮಾಡಿ, ಹೋರಾಟ ಮಾಡಿ, ಚಳವಳಿ ಮಾಡಿ, ವಿಚಾರ ಸಂಕಿರಣಗಳನ್ನು ಮಾಡಿ, ಬೀದಿಗಿಳಿದು ಇದಕ್ಕೆ ನಾವೆಲ್ಲ ಲಿಮಿಟ್ ಆಗಿಬಿಟ್ಟಿದ್ದೀವಿ. ಇನ್ನೊಂದು 15 ವರ್ಷ 10 ವರ್ಷಗಳ ಕಾಲ ಮಹಿಳೆಯರ ನಮ್ಮ ನಮ್ಮ ಟ್ರಿಪಲ್ ತಲಾಕ್ ಅಲ್ಲ, ಅದಕ್ಕಿಂತಲೂ ಮುಂಚೆ ನಾವು ಶಾಬಾನು ಕೇಸ್ ಒಂದು 15 ವರ್ಷ ಶಾಬಾನು ಕೇಸಿಗೆ ಸಂಬಂಧಿಸಿ ಪ್ರತಿ ಸಂಡೇ ನಮ್ಗೆ ಇದೇ ಕೆಲಸ, ಬೇರೆ ಏನಿಲ್ಲ. ಅಥವಾ ಬೀದಿಗಿಳಿಯೋದು, ಹೋರಾಟ ಮಾಡೋದು, ಅವರಿಗೆ ಕ್ಲಾರಿಫಿಕೇಶನ್ ಕೊಡೋದು, ಯಾವ ಥರ ಜನರ ನಡುವೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅದರ ತಿಳುವಳಿಕೆ ಕೊಡೋದು, ಈ ಥರದ್ದೆಲ್ಲ ಮಾಡ್ತಾ ಬಂದು ಆಮೇಲೆ ಟ್ರಿಪಲ್ ತಲಾಕ್ ಇದ್ದಾಯಿತು. ಈಗ ವಕ್ಫಿದ್ ಬಂದಿದೆ, ಇನ್ನು ಮುಂದೆ ಕಾಮನ್ ಸಿವಿಲ್ ಕೋಡ್ ಬರಲಿಕ್ಕಿದೆ. ಅಂದರೆ ಇದೊಂದು ಕ್ರೊನಾಲಜಿ ಯಾವ ಥರ ಅವರು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದರೆ, ಮುಸ್ಲಿಮರನ್ನು ಮುಖ್ಯವಾಗಿ ಎಂಗೇಜ್ ಮಾಡ್ತಾ ಇರಬೇಕು, ಅವ್ರು ಯಾವತ್ತೂ ಬೀದಿನಲ್ಲೇ ಇರಬೇಕು ಅನ್ನುವಂಥದ್ದು ಒಂದು. ನೀವು ಈಗ ಏನಾಗುತ್ತೆ, ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಈ ಸಮಯವನ್ನು ನಾವು ಬೇರೆ ಪ್ರೊಡಕ್ಟಿವ್ ಪರ್ಪಸ್ಗೆ ನಾವು ಬಳಸ್ಬೋದು ನಮ್ಮ ಸಮುದಾಯದ, ಅದು ಆಗ್ತಾ ಇಲ್ಲ. ಬರೀ ಪ್ರತಿಭಟನೆ ಮಾಡೋದು, ನೆಗೆಟಿವ್ ಎಲಿಮೆಂಟ್ಗಳನ್ನು ಹೇಳೋದು, ಮತ್ತು ಹಿಂದೂ ಮುಸ್ಲಿಮರ ನಡುವೆ ಏನೆಲ್ಲ ಕನ್ಫ್ಯೂಷನ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಭಾರತ ದೇಶದಲ್ಲಿ ಒಂದು ಸೆಕೆಂಡ್ ಡಿವಿಷನ್ ಪ್ರಜೆಗಳು ಅನ್ನುವಂಥದ್ದು, 2ನೇ ದರ್ಜೆಯ ನಾಗರಿಕರನ್ನು ಕ್ರಿಯೇಟ್ ಮಾಡುವಂತಹ ಒಂದು ವ್ಯವಸ್ಥಿತ ಪ್ರಯತ್ನವನ್ನು ಯಾವ ಥರ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆನೇ ತಿಳುವಳಿಕೆ ಕೊಡೋದ್ರಲ್ಲಿ ನಮ್ಮ ಇಡೀ ಆಯುಷ್ಯ, ನಮ್ಮ ಶ್ರಮ, ನಮ್ಮ ಹಣ, ನಮ್ಮ ಸಮಯ ಎಲ್ಲ ಕೂಡ ಅದರಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದನ್ನು ಅವರು ನಿರ್ಧಾರ ಮಾಡಿದರೆ ಅದರ ಪ್ರಕಾರ ನಡೀತಾ ಇದ್ದಾರೆ. ಇಲ್ಲಿ ಕೆಲವು ವಿಷಯಗಳಲ್ಲಿ ನಾವು ಅದನ್ನು ಯಾವ ಥರ ಮಾಡಬೇಕಾಗಿತ್ತು ಆ ಥರ ಮಾಡಲಿಕ್ಕೆ ಹೋಗಿಲ್ಲ. ನಮ್ಮಲ್ಲೂ ಕೆಲವು ತಪ್ಪುಗಳಿದೆ, ಆ ತಪ್ಪುಗಳನ್ನು ಅವರು ಉಪಯೋಗಪಡಿಸ್ಕೊಂಡಿದ್ದಾರೆ. ನಾನು ಉದಾಹರಣೆಗೆ ಇದನ್ನು ಯಾಕಂದರೆ ನಾನು ಈಗಾಗಲೇ ಬಹಳಷ್ಟು ವಿಷಯಗಳನ್ನು ಇವರು ಹೇಳಿದ್ದಾರೆ, ಇಲ್ಲಿ ಯಾವುದು ನಾನು ಅಲ್ಲಿ ಹೇಳುವಂಥದ್ದಿಲ್ಲ. ಅವರು ಹೇಳಿದ್ರ ಬಗ್ಗೆ ಎಲ್ಲ ನನಗೆ ಸಹಮತ ಇದೆ. ನನಗೆ 2 ವಿಷಯದಲ್ಲಿ ನಾನು ಒಂದು ಆ್ಯಡ್ ಮಾಡಲಿಕ್ಕೆ ಬಯಸ್ತೀನಿ. ನಾನು ಅದನ್ನು ಮೊದಲು ಹೇಳಿಬಿಟ್ಟು ಈ ಕ್ರೊನಾಲಜಿ ಯಾವ ಥರ ನಡೀತಾ ಇದೆ, ಇದನ್ನ ಹೇಗೆ ನಾವು ಎದುರಿಸ್ಬೇಕು ಅನ್ನೋದಕ್ಕೆ ಸಂಬಂಧಿಸಿ ನನ್ನ ಮಾತುಗಳನ್ನು ಲಿಮಿಟ್ ಮಾಡ್ತೀನಿ. ವಕ್ಫ್ ತಿದ್ದುಪಡಿ ಕಾಯ್ದೆನಲ್ಲಿ ನನಗೆ ಭಾಳ ಹುಡುಕಿದೆ. ನಾನು ಏನಾದರೂ ಇದೆಯಾ ಸ್ವಾಗತ ಮಾಡುವಂಥದ್ದು ಇದರಲ್ಲಿ ಅಂತ ಹೇಳ್ಬಿಟ್ಟು ನನಗೆ 2 ಅಂಶಗಳು ಸಿಕ್ಕಿವೆ, ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಉಳಿದಿದ್ದ ಅಷ್ಟೂ ಕೂಡ ಇದರಿಂದ ಯಾವ ಉಪಯೋಗವೂ ಆಗಲ್ಲ. ಮತ್ತು ಇವರೇನು ಹೇಳ್ತಾ ಇದ್ದಾರೆ, ಯಾಕಾಗಿ ಇದನ್ನು ತರ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ, ಆ ಉದ್ದೇಶ ಕೂಡ ಆಗೋದಿಲ್ಲ, ಅದರಿಂದ ಸಾಧನೆ ಆಗೋದಿಲ್ಲ ಅನ್ನುವಂಥದ್ದು. ಈ 2 ಅಂಶಗಳು ಯಾವುದು ಅಂತ ಹೇಳಿದರೆ, ಒಂದು ಕಡ್ಡಾಯವಾಗಿ ಮುಸ್ಲಿಂ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಿರೋದು, ಅದನ್ನು ನಾನು ಸ್ವಾಗತ ಮಾಡ್ತೇನೆ. 2ನೇದು 1 ಲಕ್ಷ ಆದಾಯ, ವಾರ್ಷಿಕ 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರುವಂತಹ ವಕ್ಫ್ ಏನು ಸಂಸ್ಥೆಗಳ ಇದಿದೆ, ಅದನ್ನು ಕಡ್ಡಾಯವಾಗಿ ರಾಜ್ಯ ಮಟ್ಟದ ಒಂದು ಆಡಿಟಿಂಗ್ ಸಿಸ್ಟಮ್ಗೆ ಒಳಪಡಿಸಬೇಕು ಅನ್ನುವಂಥದ್ದು, ಅದನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ಇದು 2 ಬಿಟ್ಟರೆ ಇಡೀ ಕಾಯ್ದೆನಲ್ಲಿ ಹೇಗೆ ಈಗ ಇವರು ಹೇಳಿದ್ರು, ಈಗ ಜಾಫರಿ ಮತ್ತು ಇವರು ಹೇಳಿದರು, ಶಫೀಲ್ ಅವರು, ಅದೆಲ್ಲನೂ ಕೂಡ ಸತ್ಯ. ಅದು ಯಾವ ಉದ್ದೇಶಕ್ಕಾಗಿ ನೀವು ತರ್ತಾ ಇದ್ದೀರಿ, ಅದು ನಿಜವಾದ ಉದ್ದೇಶ ಅಲ್ಲ ನಿಮ್ಮದು ಸರ್ಕಾರದ ಅನ್ನುವಂಥದ್ದನ್ನು ಬಹಳ ಎಳೆಯಾಗಿ ಅವರು ಹೇಳಿದ್ದಾರೆ. ನಾನೊಂದು ಕ್ರೊನಾಲಜಿ ಹೇಳಿದ್ನಲ್ಲ, ನಾನು ಒಂದು ನಾಗ್ಪುರ ಎಜೆಂಡಾವನ್ನು ಯಾವ ಥರ ನಾವು ಜಾರಿಗೆ ತರಬೇಕು ಅನ್ನೋದನ್ನು ಮಾಡ್ತಾ ಇದ್ದಾರಲ್ಲ. ನೀವು ನೋಡಿ, ಈಗ ಟ್ರಿಪಲ್ ತಲಾಕ್ ಇದು ಕೇಸ್ ಬಂತು. ಟ್ರಿಪಲ್ ತಲಾಕ್ ಕೇಸ್ನಲ್ಲಿ ಇದುವರೆಗೆ ಏನಿತ್ತು ಅಂತ ಹೇಳಿದರೆ, ಎಲ್ರಿಗೂ ಕೆಲವು ವಿಷಯಗಳು ಕಾಮನ್ ಆಗಿ ಅನ್ವಯ ಆಗುವಂಥದ್ದು. ಇದು ಏನು ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 26 ಮತ್ತು ಆರ್ಟಿಕಲ್ 14ನಲ್ಲಿ ಏನು ಆಯಾಯ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿರೋದು ಮತ್ತು ಧಾರ್ಮಿಕ ಸ್ವಾತಂತ್ರ್ಯ ಏನಿದೆ, ತಮ್ಮ ಪ್ರತಿಯೊಂದು ಧರ್ಮಗಳು ಕೂಡ ತಮ್ಮ ಈ ಥರದ ವಿಚಾರಗಳನ್ನು ತಮ್ಮ ಸಮುದಾಯದ
ಒಂದು ನಿಯಮ ಇದರ ಚೌಕಟ್ಟಿನಲ್ಲಿ ಏನು ಅನುಸರಿಸಲಿಕ್ಕೆ ಒಂದು ಅವಕಾಶ ಇದೆ, ಸ್ವಾತಂತ್ರ್ಯ ಇದೆ, ಅದರ ಪ್ರಕಾರ ಏನು ನಡೀತಾ ಇತ್ತು. ನೀವೀಗ ಈ ಟ್ರಿಪಲ್ ತಲಾಕ್ ಬಂದ ನಂತರದ ಒಂದು ಸ್ಥಿತಿ ನೋಡಿ, ಒಬ್ಬ ಮುಸ್ಲಿಂ ಗಂಡಸು ತನ್ನ ಹೆಂಡತಿಗೆ ಅಕ್ರಮವಾಗಿ ಅವಳನ್ನು ಬೀದಿಗೆ ಹಾಕಿದ್ರೆ, ವಿಚ್ಛೇದನ ಕೊಡೋದಲ್ಲ, ಅಕ್ರಮವಾಗಿ ಬೀದಿಗೆ ಹಾಕಿದ್ರೆ ಮತ್ತು ವಿಚ್ಛೇದನವನ್ನ ತಲಾಕ್ 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 ಅಂತ ಹೇಳಿ ಕೊಟ್ರೆ ಅದು ಕ್ರಿಮಿನಲ್ ಕಾಯ್ದೆ ಅಂಡರ್ನಲ್ಲಿ ಬರುತ್ತೆ ಅನ್ನುವಂಥ ತಿದ್ದುಪಡಿಯನ್ನು ಮಾಡಿದ್ದಾರೆ. ಮೊದಲು ಏನಿತ್ತು ಅಂತ ಹೇಳಿದ್ರೆ ಕುಟುಂಬಕ್ಕೆ ಸಂಬಂಧಿಸಿದ್ದು ಸಿವಿಲ್ ಡಿಸ್ಪ್ಯೂಟ್ ಆಗಿರ್ತಾ ಇತ್ತು. ಯಾಕೆ ಸಿವಿಲ್ ಅಂತ ಹೇಳಿದ್ರೆ ಬೈ ನ್ಯಾಚರ್ ಇಟ್ ಸೆಲ್ಫ್ ಇಸ್ ಸಿವಿಲ್. ಅವರು ನಾಳೆ ಇವತ್ತು ಜಗಳ ಮಾಡ್ತಾರೆ, ನಾಳೆ ಒಟ್ಟಾಗ್ಬೋದು. ಅಂತಿಮವಾಗಿ ಗಂಡ ಹೆಂಡತಿ ಒಟ್ಟಾಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಒಂದು ಸಿವಿಲ್ ಸ್ಟ್ರಕ್ಚರ್ ಒಳಗಡೆ ಇಟ್ಕೊಂಡಿದ್ರು. ಅದನ್ನು ಈಗ ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬ ಮುಸ್ಲಿಂ ಈ ಥರದ ಆ್ಯಕ್ಟನ್ನು ಮಾಡಿದರೆ ಅದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ಬರುತ್ತೆ, ಒಬ್ಬ ಹಿಂದೂ ಈ ಥರದ ಆ್ಯಕ್ಟನ್ನು ಮಾಡಿದರೆ ಅದು ಸಿವಿಲ್ ಪ್ರೊಸೀಜರ್ ಕೋಡ್ನಲ್ಲಿ ಬರುತ್ತೆ. ಅಂದರೆ ಈ ದೇಶದಲ್ಲಿ ಜನರಿಗೆ ಎರಡು ಥರದ ಕಾನೂನು ಪದ್ಧತಿ ಇದೆ. ಇದುವರೆಗೆ ಏನಿತ್ತು ಅಂತ ಹೇಳಿದ್ರೆ ಯಾವುದೇ ಈ ವಿಷಯಕ್ಕೆ ಸಂಬಂಧಿಸಿ ಇದ್ದಂತಹದ್ದು, ಆಮೇಲೆ ಇದನ್ನು ಕ್ರಿಮಿನಲ್ ಸ್ವರೂಪಕ್ಕೆ ತಂದ ನಂತರ ಮುಸ್ಲಿಂ ಕುಟುಂಬಗಳಲ್ಲಿ ಏನಾಗಿದೆ ಅನ್ನೋದನ್ನು ನೀವು ಗಮನಿಸಿದರೆ ಇದರ ಅಪಾಯ ಗೊತ್ತಾಗುತ್ತೆ ನಿಮಗೆ. ಈಗ ಆಯಿತು, ಒಬ್ಬಳು ಹೆಣ್ಮಗಳು ಈಗ ಟ್ರಿಪಲ್ ತಲಾಕ್ ಕಾನೂನಿನ ಪ್ರಕಾರ ಹೋದಳು ಕೋರ್ಟಿಗೆ, ಹೋಗಿ ಅವರು ಅದಕ್ಕೆ ಕಾನೂನಿನ ಪ್ರಕಾರ ಕೇಸನ್ನು ಹೂಡಿದ್ರು, ಎಲ್ಲ ಮಾಡಿದ್ರು. ಅವನಿಗೆ ಜೈಲು ಶಿಕ್ಷೆ ಆಗುತ್ತೆ ಅಥವಾ ಅವನ ಅರೆಸ್ಟ್ ಆಗುತ್ತೆ, ಅವನು ಒಳಗಡೆ ಹೋಗ್ತಾನೆ ಗಂಡ ಆಗಿರೋನು. ಆಮೇಲೆ ಅವನು ಹೊರಗೆ ಬಂದಾಗ, ಶಿಕ್ಷೆ ಆಗಿ ಹೊರಗೆ ಬಂದಾಗ ಈಗ ಇರುವ ಕಾನೂನಿನ ಪ್ರಕಾರ ಅವರು ಗಂಡಾಗಿಯೇ ಉಳಿತಾನೆ. ಆದರೆ ಸಾಮಾಜಿಕ ಸ್ಥಿತಿಗತಿ ಮತ್ತು ಪದ್ಧತಿ ಹೇಗಿದೆ, ಯಾವುದೇ ಒಬ್ಬ ಗಂಡನ್ನ ಹೆಂಡತಿ ಕೋರ್ಟ್ನ ಪ್ರೊಸೀಜರ್ ಮೂಲಕ ಜೈಲಿಗೆ ಕಳಿಸಿದ್ರೆ ಆಮೇಲೆ ಅವ್ರು ಬಂದು ಏನು ಮಾಡ್ತಾರೆ, ಅವರು ಮನೆಗೆ ವಾಪಸ್ ಅಂತೂ ಬರೋದಿಲ್ಲ ಅವರು. ಆದರೆ ನಿಮ್ಮ ಮ್ಯಾರೇಜ್ ಇಟ್ ಈಸ್ ವ್ಯಾಲಿಡ್ ಅಂದರೆ ಅವನು ನಮ್ಮ ಪುರುಷ ಪ್ರಧಾನ ಸಮಾಜದಲ್ಲಿ ಹಿಂದೂಗಳಿಗೂ ಮುಸ್ಲಿಮರಿಗೂ ಎಲ್ಲ ಧರ್ಮದವರಿಗೂ ಇದು ಸಾಮಾನ್ಯವಾಗಿ ಅಪ್ಲೈ ಆಗುತ್ತೆ. ನಾನು ಫ್ಯಾಮಿಲಿ ಕೋರ್ಟ್ಗಳಲ್ಲಿ ಕೆಲವು ಹಿಂದೂ ಕುಟುಂಬದ ಒಂದೆರಡು ಕೇಸ್ಗಳನ್ನು ನಾನು ಅಟೆಂಡ್ ಮಾಡಿದಾಗ ನಾನು ನೋಡಿದ್ದೀನಿ. 8 ವರ್ಷ 9 ವರ್ಷ 10 ವರ್ಷ ಆರ್ಬಿಟ್ರಿ ಇದು ಆಗೋದೇ ಇಲ್ಲ ಅಲ್ಲಿ ಫ್ಯಾಮಿಲಿ ಕೋರ್ಟ್ನಲ್ಲಿ. ಇವನು ಇನ್ನೊಂದು ಹುಡುಗಿ ಜೊತೆಗೆ ಹೂಡಿಕೆ ಮಾಡಿಕೊಂಡು ಆರಾಮ್ಸೆ ಇರ್ತಾನೆ, ಹೆಂಡತಿ ಅಲ್ಲಿ ಕೋರ್ಟ್ನಲ್ಲಿ ಬಡಿದಾಡ್ತಾ ಇರ್ತಾಳೆ, ನನಗೆ ವಿಚ್ಛೇದನ ಕೊಡಿಸಿ ಅಂತ ಹೇಳ್ಬಿಟ್ಟು. ಇದು ಪುರುಷ ಪ್ರಧಾನ ಸಮಾಜದಲ್ಲಿ ಆಗುವಂತಹ ಎಲ್ಲ ಅನ್ಯಾಯಗಳು ಇದೆಯಲ್ಲ ಆ ಮುಸ್ಲಿಂ ಹೆಣ್ಣಿನ ಮೇಲೆ ಈಗ ಈ ಟ್ರಿಪಲ್ ತಲಾಕ್ ಕಾನೂನಿನ ಮೂಲಕ ಮತ್ತೆ ಆಗ್ತಾ ಇದೆ. ಅದು ಬಹಳ ದೊಡ್ಡ ಸಾಮಾಜಿಕ ಪಿಡುಗಾಗಿ ಈಗ ಬೆಳೀತಾ ಇದೆ. ಅದು ಮಕ್ಕಳಿಗೆ ಗತಿ ಇಲ್ಲ, ಅವನು ಖರ್ಚಿಗೆ ಕೊಡಲ್ಲ. ಅವನು ಆಯಿತು, ನಿನ್ನನ್ನು ಕೋರ್ಟಿಗೆ ಜೈಲಿಗೆ ಕಳಿಸಿದೆಯಲ್ಲ, ನೀನು ಮಾಡ್ಕೊ, ನೀನು ಏನು ಬೇಕಾದ್ರೂ ಮಾಡ್ಕೊ ನೀನು ಅಂತ ಹೇಳಿ ಅವನು ಬಿಟ್ಬಿಡ್ತಾ ಇದ್ದಾನೆ. ನೀವು ಇದನ್ನು ಕಾನೂನಿನ ಪ್ರಕಾರ ನೀವು ಇದನ್ನು ಅಡ್ರೆಸ್ ಮಾಡಲಿಕ್ಕೂ ಆಗೋದಿಲ್ಲ. ಒಂದು ಏನು ಅಮಿಕೇಬಲ್ ಸೆಟಲ್ಮೆಂಟ್ ಅಂತಹ ಒಂದು ಸ್ವರೂಪ ಏನು ಸಿವಿಲ್ ವ್ಯಾಜ್ಯದಲ್ಲಿ ಇತ್ತು ಅದು ಕೂಡ ಹೊರಟೋಗ್ಬಿಟ್ಟಿದೆ ಈಗ. ಅಂದರೆ ಬಹಳ ಸ್ಪಷ್ಟವಾಗಿ ಇವರ ಉದ್ದೇಶ ಏನು ಅಂತ ಹೇಳಿದ್ರೆ, ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚು ನೀವು ಕಾನೂನುಬದ್ಧವಾದಂಥ ತೊಂದರೆಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅಷ್ಟನ್ನು ಕೊಡಬೇಕನ್ನುವಂಥದ್ದು ಒಂದು ಉದ್ದೇಶ ಅವರಿಗೆ. ನಾಗ್ಪುರ ಅಕಾರ್ಡ್ ಅದು ಅದೇ ಅದರ ಇನ್ನೊಂದು ಒಂದು ಇದರ ಅಂಗವಾಗಿ ಬಂದಿರೋದು ಈಗ ಇದು ಈ ವಕ್ಫ್ ತಿದ್ದುಪಡಿ ಕಾಯ್ದೆ. ಇದರಲ್ಲಿ ಏನು ಅಟಾನಮಸ್ ಬಾಡಿ ಅನ್ನುವಂಥ ಒಂದು ಸ್ಥಾನಮಾನ ಇತ್ತು, ಆ ಸ್ಥಾನಮಾನ ಹೊರಟೋಯ್ತು. ಈಗ ಅವರೇನು ಹೇಳ್ತಾರೆ ಅಲ್ಲಿ, ಅವರ ಪಾರ್ಲಿಮೆಂಟ್ನಲ್ಲಿ ಕಿರಣ್ ರಿಜಿಜು ಅವರು ಅಲ್ಪಸಂಖ್ಯಾತ ಇಲಾಖೆ ಸಚಿವರು ಭಾಷಣ ಮಾಡುವಾಗ ಹೇಳ್ತಾ ಇದ್ರು, ನಾವು ಇದು ಮೋರ್ ಸೆಕ್ಯುಲರ್ ಅಂತ ಹೇಳ್ಬಿಟ್ಟು, ಮುಸ್ಲಿಮರನ್ನ ನೀವು ಸೆಕ್ಯುಲರ್ ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳ್ಬಿಟ್ಟಿದ್ರು. ಅಂದರೆ ಹೇಗೆ ಸೆಕ್ಯುಲರ್ ಇದು? ನೀವು ಹಿಂದೂಗಳನ್ನು ಅಲ್ಲಿ ಸೇರಿಸಿದ ತನಕ ತಕ್ಷಣ ಸೆಕ್ಯುಲರ್ ಆಗುತ್ತೆ ಅದು. ನನಗೆ ದಕ್ಷಿಣ ಕನ್ನಡದ ಒಂದು ಪ್ರಕರಣ ನೆನಪಾಗ್ತದೆ. ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನ ಅಂತ ಇದೆ, ಅಲ್ಲಿ ಒಂದು ಭಾಳ ಫೇಮಸ್ ದೇವಸ್ಥಾನ. ಅದು ಭಾಳ ದೊಡ್ಡ ದೇವಸ್ಥಾನ, ಭಾಳ ದೊಡ್ಡ ಜಾತ್ರೆ ನಡೀತದೆ. ಆ ದೇವಸ್ಥಾನಕ್ಕೆ ಅಲ್ಲಿ ಗಲಾಟೆ ಆಯಿತು, 2 ಗ್ರೂಪ್ಗಳಿಗೆ ಗಲಾಟೆ ಆಗಿ ಅಡ್ಮಿನಿಸ್ಟ್ರೇಷನ್ನ ಹಾಕಿದರು, DC ಅನ್ನು ಅಡ್ಮಿನಿಸ್ಟ್ರೇಟರ್ ಅಂತ ಹಾಕಿದರು. ಮಂಗಳೂರಿಗೆ DC ಆಗಿ AB ಇಬ್ರಾಹಿಂ ಅವರು ನೇಮಕ ಆದರು. ಅವರು ನೇಮಕ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಜಾತ್ರೆ ಆಯಿತು. ಆ್ಯಸ್ ಎ ಅಡ್ಮಿನಿಸ್ಟ್ರೇಟರು ಇವರು ಇನ್ಚಾರ್ಜ್ ಆ ದೇವಸ್ಥಾನಕ್ಕೆ. ಬಟ್ ಅಲ್ಲಿ ಗಲಾಟೆ ಶುರುವಾಯಿತು ಬಜರಂಗ ದಳದವರು. ಯಾರೋ ಮುಸ್ಲಿಮರು ನಮ್ಮ ದೇವಸ್ಥಾನಕ್ಕೆ ಬರಲಿಕ್ಕಾಗಲ್ಲ, ಅವ್ರು ತಡೆದ್ರು. ಅವರು DC ಬರೆದಿದ್ದಂಗೆ ತಡೆದು ದೊಡ್ಡ ಗಲಾಟೆ ಆಯಿತು. ಅದು ಅಂದರೆ ಇವರು ಈ ಸೆಕ್ಯುಲರಿಸಮ್ ಅಂತ ಹೇಳ್ತಾ ಇದ್ದಾರಲ್ಲ, ಯಾವ ಥರದ ಸೆಕ್ಯುಲರಿಸಮ್ ಇವರು ಹೇಳ್ತಾ ಇದ್ದಾರೆ ನಮಗೆ ಅನ್ನುವಂಥದ್ದು. ನೀವು ವಕ್ಫ್ ಬೋರ್ಡ್ನಲ್ಲಿ ನಾನ್ ಮುಸ್ಲಿಮ್ಸನ್ನು ನೀವು ಮೆಂಬರ್ಗಳನ್ನಾಗಿ ಮಾಡಿ ಆಮೇಲೆ ನೇಮಕಾತಿ ಈಗ ಪೂರ್ತಿ ಹೇಳಿದರು ಜಾಫ್ರಿ ಅವರು ಅದನ್ನು ಭಾಳ ಚೆನ್ನಾಗಿ. ಸರ್ಕಾರ ನೇಮಕ ಮಾಡುತ್ತೆ. ಯಾರನ್ನು ನೇಮಕ ಮಾಡುತ್ತೆ ಸರ್ಕಾರ? ಸಾಮಾನ್ಯವಾಗಿ ಯಾರು ಅವರ ಸರ್ಕಾರದ ಇದಕ್ಕೆ ಅನುಕೂಲವಾಗಿದ್ದಾರೆ ಅಥವಾ ಸರ್ಕಾರದ ಯಾರು ಪಕ್ಷದ ಕಾರ್ಯಕರ್ತರಾಗಿದ್ದಾರೆ ಅಂಥವ್ರನ್ನೆಲ್ಲ ನೇಮಕ ಮಾಡ್ತಾ ಹೋಗ್ತಾರೆ.
ಆಯ್ತಪ್ಪ, ನಿಮಗೆ ನಿಜಕ್ಕೂ ಸೆಕ್ಯುಲರ್ ನೀವು ಅಂತ ಹೇಳಿ ಆದರೆ ಏನು ಮಾಡಬೇಕಾಗಿತ್ತು? ಮೊದಲು ಎಲ್ಲ ಹಿಂದೂ ಇನ್ಸ್ಟಿಟ್ಯೂಷನ್ಗಳಿದೆಯಲ್ಲ, ಮುಜರಾಯಿ ಕಾಯ್ದೆನಲ್ಲಿ ಬರುತ್ತೆ, ಅಲ್ಲಿ ಇಬ್ಬರಿಬ್ಬರು ಮುಸ್ಲಿಮರನ್ನು, ಇಬ್ಬರು ಕ್ರಿಶ್ಚಿಯನ್ರನ್ನ, ಇಬ್ಬರು ಮಹಿಳೆಯರನ್ನೆಲ್ಲ ನೇಮಕ ಮಾಡಬೇಕಾಗಿತ್ತಲ್ವಾ? ಬರೇ ಮುಸ್ಲಿಮರನ್ನು ಉದ್ಧಾರ ಮಾಡಲಿಕ್ಕೆ ನೀವು ಇದ್ದೀವಿ ಅನ್ನೋ ಥರ ನೀವು ಮಾತಾಡ್ತಾ ಇದ್ದೀರಿ ಇವತ್ತು BJP ಸರ್ಕಾರದವರು. ನಾವು ನಿಮ್ಮ ಹೆಣ್ಮಕ್ಳನ್ನು, ನಿಮ್ಮ ವಿಧೇಯರನ್ನು ಕಾಪಾಡೋದಕ್ಕೆ, ಹೆಣ್ಮಕ್ಳನ್ನು ಕಾಪಾಡೋದಕ್ಕೆ, ನಿಮ್ಮ ಬಡವರನ್ನು ಕಾಪಾಡೋದಕ್ಕೆ ಈ ತಿದ್ದುಪಡಿಯ ಕಾಯ್ದೆಯಲ್ಲಿ ಭಾಳ ಚೆನ್ನಾಗಿ ಜಾಫರಿ ಅವರು ಹೇಳಿದರು, ಇದರಿಂದ ಒಂದು ಪೈಸೆ ಅನುಕೂಲ ಕೂಡ ಅವರಿಗೆ ಆಗೋದಿಲ್ಲ ಸಮುದಾಯದಲ್ಲಿರುವಂತಹ ಈ ತಿದ್ದುಪಡಿಗಳಿಂದಾಗಿ. ಆಮೇಲೆ ನೋಡಿ, 14 ವರ್ಷಗಳಲ್ಲಿ ಪಾರ್ಲಿಮೆಂಟಿನಲ್ಲಿ ಯಾವುದೇ ಒಂದು ಕಾಯ್ದೆಯನ್ನು ಇದುವರೆಗೆ JPC ಅಂಡರ್ನಲ್ಲಿ ತರಲಿಲ್ಲ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೊಟ್ಟಿಲ್ಲ. ದಿಸ್ ಈಸ್ ದಿ ಫಸ್ಟ್ ಕೇಸ್. ಯಾವುದು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಕೊಟ್ಟಿರೋದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಿಬಿಟ್ಟು ಆ ಕಮಿಟಿಯ ಪರಿಶೀಲನೆಗೂ ಕೊಟ್ಟಿರೋದು ಇದೇ ಮೊದಲ ಬಾರಿ ಕೊಟ್ಟಿದ್ದಾರೆ. ಯಾವುದೇ ಇದಕ್ಕಿಂತ ಇಂಪಾರ್ಟೆಂಟ್ ಆದಂಥ ಎಷ್ಟೊಂದು ಮಸೂದೆಗಳು ಬಂದು ಬಹುಮತ ಇದೆ, ಪಾಸ್ ಮಾಡ್ಕೊಂಡು ಹೋದರು, ಇದುವರೆಗೂ ಕೊಡಲಿಲ್ಲ ಅದನ್ನು. ಈವನ್ ಟ್ರಿಪಲ್ ತಲಾಕಿದ್ದ ಕೇಸನ್ನು ಕೂಡ ಭಾಳ ದೊಡ್ಡ ಆರ್ಗ್ಯುಮೆಂಟ್ ಆಯ್ತು ಅಲ್ಲಿ, ಕೊಡಿ ನೀವು JPCಗೆ. ಏನು ಪ್ರಾಬ್ಲಮ್ ಆಗುತ್ತೆ, ಪ್ರಾಕ್ಟಿಕಲ್ ಆಗಿ ಏನು ಪ್ರಾಬ್ಲಮ್ ಆಗುತ್ತೆ ಹೆಣ್ಣುಮಕ್ಳಿಗೆ ಇದರಿಂದ ಅನ್ನೋದನ್ನು ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ಕೊಡಲಿಲ್ಲ. ಇದನ್ನು ಕೊಟ್ಟಾದ ನಂತರ ಕೂಡ ಸುಮಾರು 37 ನಮ್ಮ MP ಗಳ ಜೊತೆಗೆ ಮಾತಾಡಿದೆ ನಾನು. ಏನು ತಿದ್ದುಪಡಿಗಳನ್ನು ಅಪೋಸಿಷನ್ ಪಾರ್ಟಿಯ ಲೀಡರ್ಗಳು ಯಾರೆಲ್ಲ ಸಜೆಸ್ಟ್ ಮಾಡಿದ್ರು ಅದನ್ನು ಯಾವುದನ್ನು ಇವರು ಇದು ಮಾಡಲಿಲ್ಲ, ಸ್ವೀಕರಿಸಲಿಲ್ಲ, ಅದನ್ನೆಲ್ಲವನ್ನ ರಿಜೆಕ್ಟ್ ಮಾಡಿದ್ದಾರೆ. ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕೊಡುವ ಉದ್ದೇಶ ಏನು ಅಂತ ಹೇಳಿದ್ರೆ, ಇನ್ನಷ್ಟು ಹೆಚ್ಚು ವಿಸ್ತೃತವಾದಂತಹ ಚರ್ಚೆ ನಡೆದು ಆ ತಿದ್ದುಪಡಿನಲ್ಲಿ ಏನಾದರೂ ಲೋಪಗಳಿದ್ರೆ ಅದನ್ನು ಸರಿ ಮಾಡಿಕೊಳ್ಳೋಣ ಅಂತಕ್ಕಂಥದ್ದು. ಅಂದರೆ ಆ ಉದ್ದೇಶಕ್ಕೂ ವಿರುದ್ಧವಾಗಿ ವರ್ತಿಸೋದು, ಕಣ್ಣೊರೆಸೋದಕ್ಕೆ JPC ಕೊಟ್ಟರು. ಇದನ್ನು ಏನು ಅವರಿಗೆ ಬೇಕು ಅದರ ಪ್ರಕಾರ ಅದನ್ನು ಕಾಯ್ದೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ಕೂಡ ಈ ಥರ ಒಂದು ಬಹುದೊಡ್ಡ ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯವನ್ನು ನೀವು ಆರ್ಟಿಕಲ್ 14ಗೆ ವಿರುದ್ಧ ಇದ್ದು, ಆರ್ಟಿಕಲ್ 26ಗೆ ವಿರುದ್ಧ ಇದು ಕೋರ್ಟ್ನಲ್ಲಿ ಬಿದ್ದೋಗುತ್ತೆ. ನನ್ನ ಪ್ರಕಾರ ಸುಪ್ರೀಂ ಕೋರ್ಟ್ ಇದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದರೆ, ಯಾಕಂತ ಹೇಳಿದ್ರೆ ಮೊನ್ನೆಯ ಈಗಿನ ಚೀಫ್ ಜಸ್ಟಿಸ್ ಅವರು ಏನದನ್ನು ಆರಂಭದಲ್ಲಿ ಪಿಟಿಷನನ್ನು ಎನ್ಕ್ವೈರಿ ತಗೊಂಡಾಗ ಈ ವಿಷಯಗಳೆಲ್ಲ ಬಂದಿದೆ. ನೀವು ಇದು ಯಾವ ಥರ ಇದೆ ಅಂತ ಹೇಳುವಂಥ ಒಂದು ಕ್ಲೂಗಳನ್ನೆಲ್ಲ ಅವರು ಕೊಟ್ಟಿದ್ದಾರೆ. ಈ ಕೇಸ್ನ ವೀಕ್ನೆಸ್ ಏನಿದೆ ಅನ್ನುವಂಥದ್ದನ್ನೆಲ್ಲ ಕೊಟ್ಟಿದ್ದಾರೆ. ಕೊನೆ ಕ್ಷಣದಲ್ಲಿ ಇಲ್ಲ, ನಮಗೆ ಸರ್ಕಾರಕ್ಕೆ ನಾವು ಒಂದು ಇದು ಕೊಡ್ತೀವಿ, ನಾವು ನಮ್ಮನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಕೇಳಿದಾಗ ಮತ್ತೆ ಮರುದಿವಸಕ್ಕೆ ಇಟ್ಟರು ಅವರು. ತಡೆಯಾಜ್ಞೆ ಅಂತ ಕೊಡಲಿಲ್ಲ ಅವರು, ಸ್ಟ್ಯಾಟ್ಯುಟರಿ ಇದಲ್ಲ ಅದು, ಸ್ಟೇ ಅಲ್ಲ ಅದು. ಆದರೆ ಇದನ್ನು ನೀವೀಗ ಇಂಪ್ಲಿಮೆಂಟ್ ಮಾಡೋ ಹಾಗಿಲ್ಲ, ನಾವು ಎನ್ಕ್ವೈರಿ ಮಾಡಿದ ನಂತರ ನೀವು ಏನು ಅಂತ ಹೇಳ್ಬಿಟ್ಟು ನೋಡಿ ಆಮೇಲೆ ಮಾಡಬೇಕು ಅಂತ ಹೇಳುವಂಥದ್ದೊಂದು ಏನು ಹೇಳಿದಾರಲ್ಲ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಇದನ್ನೆಲ್ಲ ಹೇಳಿದ್ದಾರೆ ಇದನ್ನೆಲ್ಲ. ಆದರೆ ಇವ್ರದ್ದು ಏನು ಅಂತ ಹೇಳಿದ್ರೆ ಈ ಎಜೆಂಡಾ ಬೇಸ್ಡ್. ಈಗ ನಾಳೆ ಕಾಮನ್ ಸಿವಿಲ್ ಕೋಡ್ ಬರುತ್ತೆ. ಕೆಲವು ವಿಚಾರಗಳು ಹೇಗಿದೆ ಅಂತ ಹೇಳಿದ್ರೆ, ಈಗ ನೋಡಿ ವಕ್ಫಿಗೆ ಸಂಬಂಧಿಸಿದವರು ಕೆಲವು ವಿಚಾರ, ವಕ್ಫ್ ಅನ್ನೋದು ಏನು ಅಂತ ಗೊತ್ತಿಲ್ಲ ಭಾಳ ಮಂದಿ ನಾನ್ ಮುಸ್ಲಿಮ್ಸ್ ನಮ್ಮ ಸ್ನೇಹಿತರಿಗಾಗಲಿ ನಮ್ಮ ಗೆಳೆಯರಿಗಾಗಲಿ ಯಾರಿಗೂ ಗೊತ್ತಿಲ್ಲ. ಇದನ್ನು ನಾವು ಹೇಳ್ತಾ ಹೋಗಿದಾಗ ಗೊತ್ತಾಗ್ತಾ ಹೋಗುತ್ತೆ ಅವರಿಗೆ. ಈಗ ನಾಳೆ ಕಾಮನ್ ಸಿವಿಲ್ ಕೋಡ್ ಬಂದಾಗ ಒಂದು ಕರಡು ನೋಡಿದೆ ನಾನು, RSSನವ್ರದ್ದು ಒಂದು ಕರಡು ನೋಡಿದೆ, ಕಾಮನ್ ಸಿವಿಲ್ ಕೋಡ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಅದರಲ್ಲಿ ಬಹಳ ಜೋರಾಗಿ ಹೊಗಳ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ಎಲ್ಲ ಹಿಂದೂ ಧರ್ಮದಲ್ಲಿ ಹೇಗೆ ಇತ್ತು ಹಾಗೆಯೇ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಇನ್ನು ಮುಂದೆ ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಸಮಾನ ಆಸ್ತಿ ಹಕ್ಕು ಕೊಡಬೇಕು ಅನ್ನುವಂಥದ್ದು. ಈ ಪದ್ಧತಿಗಳನ್ನು ಯಾವುದೋ ಕಾಲದಲ್ಲಿ ಮಾಡಿದ್ದಾರೆ, ಸಾವಿರಾರು ವರ್ಷಗಳ ಹಿಂದೆ ಮಾಡಿದ್ದಾರೆ. ಆವಾಗ ಇದ್ದಂತಹ ಸಾಮಾಜಿಕ ಸ್ಥಿತಿಗತಿ ಏನು ಮತ್ತು ಯಾವ ಕಾರಣಕ್ಕಾಗಿ ಅದನ್ನು ಮಾಡಿದ್ದಾರೆ ಅನ್ನೋದನ್ನು ನಾವು ಸ್ವಲ್ಪ ಗಮನ ಹರಿಸಿದರೆ ಇದರ ಹಿಂದಿರುವಂತಹ ಲಾಜಿಕ್ ನಮಗೆ ಗೊತ್ತಾಗುತ್ತೆ, ನಮಗೆ ಅದರ ಹಿಂದಿರುವಂಥ ಅನುಕೂಲಗಳು ಗೊತ್ತಾಗುತ್ತೆ ನಮಗೆ. ಮುಸ್ಲಿಮರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಫ್ಯಾಮಿಲಿ ಇನ್ಸ್ಟಿಟ್ಯೂಷನ್ ಅಂತ ಏನಿದೆ, ಈ ಫ್ಯಾಮಿಲಿ ಇನ್ಸ್ಟಿಟ್ಯೂಷನ್ನಲ್ಲಿ ಈಗ ನನಗೆ ಒಬ್ಬ ಮುಸ್ಲಿಂ ವ್ಯಕ್ತಿ, ಅವನಿಗೆ 3 ಮಂದಿ ಮಕ್ಕಳಿದ್ದಾರೆ, 2 ಹೆಣ್ಮಕ್ಳಿದ್ದಾರೆ, ಒಬ್ಬ ಗಂಡು ಮಗ ಇದ್ದಾನೆ. ಅವರು ಹೇಗೆ ಇದೆ ಆ ಫ್ಯಾಮಿಲಿಯ ಸ್ಟ್ರಕ್ಚರ್ನ ಜವಾಬ್ದಾರಿಗಳು ಹೇಗೆ ಹಂಚಿಕೆಯಾಗಿದೆ ಅಂತ ಹೇಳಿದರೆ, ಈ ಹೆಣ್ಮಗಳಿಗೆ ಶಿಕ್ಷಣ ಕೊಡೋದು, ಆಮೇಲೆ ಮದುವೆ ಮಾಡಿಕೊಡೋದು, ಅವಳ ಆರ್ಥಿಕ ಸ್ಥಿತಿಗತಿಯನ್ನು ನೋಡ್ಕೊಳ್ಳೋದು ಎಲ್ಲನೂ ಗಂಡು ಮಕ್ಕಳ ಜವಾಬ್ದಾರಿ. ಅದು ಇನ್ಪ್ಲೈಡ್, ಅದು ನಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ. ಅದು ಯಾರೋ ನನಗೆ ಇಲ್ಲಪ್ಪ ನನ್ನ ಜವಾಬ್ದಾರಿ ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅಪ್ಪ ಆಸ್ತಿ ಕೊಟ್ಟಿದ್ದಾನೆ, ಅದನ್ನು ನಾನು ನಿನ್ನ ಕೊಟ್ಬಿಡ್ತೀನಿ, ನಿನಗೆ ಈಕ್ವಲ್ ಆಗಿ ನನ್ನ ಜವಾಬ್ದಾರಿ ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಆ ಥರದ ಒಂದು ಪದ್ಧತಿ ಸಂಪ್ರದಾಯವಾಗಿ ನಡ್ಕೊಂಡು ಬಂದಿದೆ. ಅದಕ್ಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ, 3 ಮಂದಿ, ಈಗ ಒಬ್ಬ ಗಂಡು ಮಗ 2 ಹೆಣ್ಮಕ್ಳಿದ್ದಾರೆ ಅಂತ ಹೇಳಿದ್ರೆ ಆಸ್ತಿಯನ್ನು 3 ಭಾಗ ಮಾಡಿ 2 ಪಾಲು ಗಂಡು ಮಗನಿಗೆ ಹೋಗುತ್ತೆ, 1 ಪಾಲು ಹೆಣ್ಮಕ್ಳಿಗೆ ಹೋಗುತ್ತೆ. ಆ 2 ಪಾಲು ಯಾಕೆ ಹೋಗುತ್ತೆ ಗಂಡು ಮಗನಿಗೆ ಅಂತ ಹೇಳಿದ್ರೆ, ಅವನು ಕುಟುಂಬವನ್ನು ನಡೆಸಬೇಕಾದವನು, ಅವನು ಕುಟುಂಬದಲ್ಲಿರುವಂಥ ಹೆಣ್ಮಕ್ಳ ಜವಾಬ್ದಾರಿಯನ್ನು ಹೊರಬೇಕಾದವನು, ತಾಯಿದ್ದಿರ್ಬೋದು, ಸೋದರಿಯರದಿರ್ಬೋದು, ಎಲ್ಲರದ್ದು ಜವಾಬ್ದಾರಿಯನ್ನು ಅವನು ನಡೆಸಬೇಕನ್ನೋ ಕಾರಣಕ್ಕಾಗಿ ಈ ಥರದ ಡಿವಿಷನನ್ನು ಆ ಕಾಲದಲ್ಲಿ ಮಾಡಿದ್ದಾರೆ. ಅಂದರೆ ಅದಕ್ಕೊಂದು ಹಿನ್ನೆಲೆ ಇದೆ. ಅದಕ್ಕೆ
ನೀವು ನಾಳೆ ಇಂಥದ್ದನ್ನೆಲ್ಲ ತರುವಾಗ ನೀವು ಆ ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಒಂದು ಪ್ರಜಾಪ್ರಭುತ್ವದ ಪದ್ಧತಿನಲ್ಲಿ, ಪ್ರಜಾಪ್ರಭುತ್ವ ಅಂದ್ರೇನು, ಇನ್ಕ್ಲೂಸಿವ್ನೆಸ್ ಆಫ್ ಆಲ್, ಆ ಸಮುದಾಯವನ್ನು ನೀವು ಇದಕ್ಕೆ ವಿಶ್ವಾಸಕ್ಕೆ ತಗೋಬೇಕಾಗತ್ತೆ. ಏನಪ್ಪ ಇದು ಯಾಕೆ ತಂದಿದ್ದೀರಾ ನಿಮ್ಮಲ್ಲಿ, ಸೊ ಇದನ್ನು ನಾವು ಬದಲಾವಣೆ ಮಾಡ್ತೀವಿ, ಏನು ಬದಲಾವಣೆ ಮಾಡ್ತೀವಿ, ಈ ಥರ ನಾವು ಬದಲಾವಣೆ ಮಾಡ್ತೀವಿ, ಇದನ್ನು ಹೇಳಬೇಕಲ್ಲ. ಇದನ್ನು ಈ ವಕ್ಫ್ನಲ್ಲಿ ಕೂಡ ಬಂದಿರೋದು ಹೇಗೆ ಅಂತ ಹೇಳಿದ್ರೆ, ಈ ಪದ್ಧತಿ ಬೇರೆ ಯಾವ ಸಮುದಾಯದಲ್ಲೂ ಇಲ್ಲ, ಎಸ್ಪೆಷಲಿ ಹಿಂದೂ ಸಮುದಾಯದಲ್ಲಿ ಇಲ್ಲ. ಇದು ಏನು ದೇವರಿಗೆ ಅಂತೇಳಿ ನಾವು ಬಿಟ್ಬಿಡ್ತೀವಿ. ಈಗ ನಮ್ಮಲ್ಲಿ ಮಸೀದಿಗೆ ಜಾಗ ಕೊಡ್ತಾರೆ, ಒಂದು ಮಸೀದಿ ಮಾಡೋದಕ್ಕೆ ಜಾಗ ಕೊಡ್ತಾರೆ, ಯಾರು ದೊಡ್ಡ ಶ್ರೀಮಂತ ಯಾರಾದರೂ ಕೊಟ್ಟಿರಲಿ, ಅದು ಅವನ ಪ್ರೈವೇಟ್ ಪ್ರಾಪರ್ಟಿಯಾಗಿ ಉಳ್ಕೊಂಡಿದ್ರೆ ಅದು ಆಗೋದಿಲ್ಲ, ಅದು ಮಸೀದಿ ಆಗೋದಿಲ್ಲ. ಅದು ಅವನದನ್ನು ಇಡೀ ಊರಿಗೆ ಅಂತೇಳಿ ಕೊಟ್ಟುಬಿಡ್ಬೇಕು, ಜಮಾತಿಗೆ ಅಂತೇಳಿ ಕೊಟ್ಟುಬಿಡ್ಬೇಕು. ನನಗೆ ಯಾವುದೇ ಹಕ್ಕು ಇಲ್ಲ, ಇದು ಜಮಾತಿಗೆ. ಜಮಾತ್ ಅಂದ್ರೆ ಏನು, ಜಮಾತ್ನಲ್ಲಿ ಒಂದು ಡೆಮೋಕ್ರೆಟಿಕ್ ಆದಂಥ ಒಂದು ಸಿಸ್ಟಮ್ ಇದೆ, ಅಲ್ಲಿ ಒಂದು ಕಮಿಟಿ ಇರುತ್ತೆ ಅದನ್ನು ನೋಡ್ಕೊಳ್ಳೋದಕ್ಕೆ. ಅದನ್ನು ಆ ಮಸೀದಿ ಕೊಟ್ಟಿರುವಂಥ ಜಾಗವನ್ನು ಯಾವ ಥರ ಇಂಪ್ರೂವ್ ಮಾಡಬೇಕು, ಮಸೀದಿ ಮಾಡಬೇಕು. ಈಗಂತೂ ಕೆಲವು ಕಮರ್ಷಿಯಲ್ ಆಸ್ಪೆಕ್ಟ್ಗಳನ್ನೆಲ್ಲ ಟ್ರಸ್ಟ್ ಮಾಡಿಬಿಟ್ಟು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಭಾಳಷ್ಟು ಮಸೀದಿಗಳು. ಯಾಕಂತ ಹೇಳಿದ್ರೆ ಉತ್ಪಾದನೆ ಇಲ್ದಿದ್ದಾಗ ಒಂದು ಸಂಸ್ಥೆಗೆ ಅದರ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಸಂಬಳವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ, ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅಲ್ಲಿ ಏನು ಅಂತ ಹೇಳಿದ್ರೆ, ಆ ಉದ್ದೇಶಕ್ಕೆ ಏನು ಕೊಡ್ತಾನೆ, ಆಮೇಲೆ ಮುಗೀತ ಅವನು ಆಮೇಲೆ ಅದ್ರ ಬಗ್ಗೆ ನಾನು ಕೊಟ್ಟಿರೋದು, ನಮ್ಮ ಅಪ್ಪ ಕೊಟ್ಟಿರೋದು, ನಮ್ಮ ತಾತ ಕೊಟ್ಟಿರೋದು ಈ ಮಸೀದಿ, ಅವನು ಹೇಳೋ ಹಂಗೆ ಇಲ್ಲ ಅವನು. ಆಮೇಲೆ ಅವನಿಗೆ ಏನಾದರೂ ಅಲ್ಲಿ ಒಳಗಡೆ ಬಂದಾಗ ಏನಾದರೂ ಫ್ರಂಟ್ ರೋನಲ್ಲಿ ನಿಲ್ಲಿಕ್ಕೆ ಜಾಗ ಕೊಡ್ತಾರಾ, ಅದೂ ಇಲ್ಲ. ಮಸೀದಿಯ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ, ಒನ್ ಆಫ್ ದಿ ಫೈನೆಸ್ಟ್ ಈಕ್ವಾಲಿಟಿಯ ಸಿಸ್ಟಮ್ ಇರೋದು ನಮ್ಮ ಮಸೀದಿಗಳಲ್ಲಿ. ನೀವು ವಿಧಾನಸೌಧದ ಹಿಂದೆ ಒಂದು ಮಸೀದಿ ಇದೆ, ಬ್ಯಾಕ್ ಸೈಡ್ ರೋಡಲ್ಲಿ, ಆ ಟೆಲಿಕಾಂ ಆಫೀಸ್ ಹತ್ರ ಹೋಗಿ ನೋಡಿ ನೀವು. ಗವರ್ನರ್ ಖುರ್ಷಿದ್ ಆಲಮ್ ಖಾನ್ ಅಂತ ಇದ್ರು. ನಾನು ಅಲ್ಲಿ ಭಾಳ ಸಲ ಹೋಗ್ತಾ ಇದ್ದಾಗ ನಾನು ನೋಡ್ತಾ ಇದ್ದೆ. ಅವರು ಒಬ್ಬರು SP ಗ್ರೇಡ್ನ ಪೊಲೀಸ್ ಅಧಿಕಾರಿ ಜೊತೆಗೆ ಬರ್ತಾ ಇದ್ರು. ಅವರು ಹೊರಗಡೆ ನಿಲ್ತಾ ಇದ್ರು, ಇವ್ರು ಒಳಗಡೆ ಬರ್ತಾ ಇದ್ರು, ಮಸೀದಿ ಪ್ರೇಯರಿಗೆ ಬರ್ತಾ ಇದ್ರು. ಯಾರು ಖುರ್ಷಿದ್ ಆಲಮ್ ಖಾನ್ ಯಾರು, ಗವರ್ನರ್ ಯಾರು, ಅಥವಾ ರೋಷನ್ ಬೇಗ್ ಬಂದ್ರ, ಅಥವಾ BA ಮೊಯ್ದೀನ್ ಬಂದ್ರ ಮಿನಿಸ್ಟ್ರು, ಯಾರು ಏನೂ ಕೇಳಲ್ಲ ಅಲ್ಲಿ. ಅವ್ರಿಗೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಕೂತ್ಕೋತಾರೆ. ಅವರು ಎಕ್ಸ್ಪೆಕ್ಟ್ ಮಾಡಲ್ಲ ಅವರಲ್ಲಿ, ನಾನು ಮಿನಿಸ್ಟ್ರು, ನನಗೆ ಎದುರುಗಡೆ ಜಾಗ ಬೇಕು ಪ್ರೇಯರ್ ಮಾಡುವಾಗ. ಇದು ಯಾವುದೂ ಇಲ್ಲ, ಬಹಳ ಈಕ್ವಲ್ ಆದಂಥ ಸಿಸ್ಟಮ್ ಇದೆ ಅಲ್ಲಿ. ಎಷ್ಟೋ ಸಲ ಅಂಗಳದಲ್ಲಿ ಹರಕು ಚಾಪೆನಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ಖುರ್ಷಿದ್ ಆಲಮ್ ಖಾನ್ ಗವರ್ನರ್ ನಮಾಜ್ ಮಾಡಿದ್ದನ್ನು ನಾನು ನೋಡಿದ್ದೀನಿ. ಅದು ಈಗಲೂ ಕೂಡ ಇಂಟ್ಯಾಕ್ಟ್ ಇದೆ, ಆ ಥರದ ಪದ್ಧತಿಗಳು. ಅದೇ ಥರದ ಕೆಲವು ಸಿಸ್ಟಮ್ಗಳು ಕೌಟುಂಬಿಕ ಪದ್ಧತಿಯ ಮೇಲೆ ಬಂದಿರುವಂಥ ಸಿಸ್ಟಮ್ಗಳೆಲ್ಲ ಸಾಕಷ್ಟು ಈ ಥರದ್ದು ಇದೆ. ಅದಕ್ಕೊಂದು ಜಸ್ಟಿಫಿಕೇಶನ್ ಇರುತ್ತೆ. ನೀವು ಆ ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅಂತ ಹೇಳಿ ಆದರೆ, ಯಾವ ಸಮುದಾಯಕ್ಕೆ ನೀವು ಒಳ್ಳೇದು ಮಾಡೋದಕ್ಕೆ ಹೊರಟಿದ್ದೀರಿ ಅದು ಸ್ವಲ್ಪ ಪರ್ಪಸ್ ಸರ್ವ್ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಅದು ಯಾವ ಥರ ಇದು ಒಳ್ಳೇದಾಗುತ್ತೆ ಅನ್ನುವಂಥದ್ದು. ಈಗ ತಂದಿರುವಂಥ ಈ ಕಾನೂನು ಕೂಡ, ಕಾಯ್ದೆ ಕೂಡ ಹಾಗೆ. ನೀವು ಯಾವ ಉದ್ದೇಶಕ್ಕಾಗಿ ಮಾಡಿದ್ದೀರಿ, ಆಯ್ತು ನೀವು ಒಂದು ಸೆಕ್ಯುಲರ್ ಸ್ಟ್ರಕ್ಚರ್ನ ಒಂದು ಸರ್ಕಾರ ನಿಮ್ದು ಇದೆ, ನೀವು ಅದಕ್ಕಾಗಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಎಲ್ಲ ಧರ್ಮಗಳಿಗೆ ಒಂದೇ ಥರದ ಕಾಯ್ದೆ ಬರಬೇಕಲ್ವ. ಈಗ ಮುಜರಾಯಿ ಕಾಯ್ದೆ ಇದೆಯಲ್ಲ, ಮುಜರಾಯಿ ಕಾಯ್ದೆನಲ್ಲಿ ನೀವು ಏನು ತಿದ್ದುಪಡಿಗಳನ್ನು ಮಾಡ್ಲಿಕ್ಕೆ ಹೊರಡ್ತೀರಾಗಿದ್ರೆ ನೀವು ಹೋಗ್ತೀರಾ? ನೀವು ಮುಜರಾಯಿ ಇಲಾಖೆಯಲ್ಲಿ ಈಗ ತಿರುಪತಿ ದೇವಸ್ಥಾನ ಇದೆ, ಇಲ್ಲ ಇಲ್ಲಿ ಕಡ್ಡಾಯವಾಗಿ ಇಬ್ಬರು ಮುಸ್ಲಿಮರು ಟ್ರಸ್ಟಿಗಳಾಗಬೇಕು ಅಂತ ಮಾಡ್ತೀರಾ? ಅಯೋಧ್ಯೆ ದೇವಸ್ಥಾನದ ಟ್ರಸ್ಟ್ ಇದೆ, ಅಲ್ಲಿ ಜಿಲ್ಲಾಧಿಕಾರಿ ಕೂಡ ಹಿಂದೂ ಆಗಿರಬೇಕು ಅಂತಿದೆ ಆ ಟ್ರಸ್ಟ್ನ ಆ್ಯಕ್ಟ್ನಲ್ಲಿ, ಅಯೋಧ್ಯೆಯ ಇದಕ್ಕೆ ತಂದಿರುವಂಥ ಇದರಲ್ಲಿ. ಅಂದರೆ ಉದ್ದೇಶಪೂರ್ವಕವಾಗಿ ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಹೆಚ್ಚು ಅಪನಂಬಿಕೆಗಳನ್ನು ಕ್ರಿಯೇಟ್ ಮಾಡಬೇಕನ್ನುವಂಥದ್ದು ಬಹಳ ಮುಖ್ಯ ಉದ್ದೇಶ ಇದೆ. ಪ್ರತಿಯೊಂದು ಕಾಯ್ದೆ ತಂದಿದ್ರಲ್ಲೂ ಕೂಡ ಇದೇ ಉದ್ದೇಶ ಇದೆ. ಹೆಚ್ಚು ಅಪನಂಬಿಕೆಗಳನ್ನು ಕ್ರಿಯೇಟ್ ಮಾಡಿದಾಗ, ಹೆಚ್ಚು ಗೊಂದಲಗಳನ್ನು ಕ್ರಿಯೇಟ್ ಮಾಡಿದಾಗ ಸಹಜವಾಗಿ ಪೋಲರೈಸೇಷನ್ ಆಗುತ್ತೆ, ರಿಲಿಜಿಯಸ್ ಪೋಲರೈಸೇಷನ್ ಆಗುತ್ತೆ. ಅದರ ಮೂಲಕ ನಾವು ನಮ್ಮ ವೋಟ್ ಬ್ಯಾಂಕನ್ನು ನಾವು ಭದ್ರವಾಗಿ ಇಟ್ಕೊಳ್ಬೋದು. ಆಮೇಲೆ ಒಂದು ಶತ್ರುವನ್ನು ಕ್ರಿಯೇಟ್ ಮಾಡಿದ್ದಾರೆ. ಕಳೆದ 14 ವರ್ಷಗಳಲ್ಲಿ ಮಾಡ್ತಾ ಇರುವಂಥ ಪಾಲಿಟಿಕ್ಸ್ ಇದೆಯಲ್ಲ, ಏನೇನು ಕಾಯ್ದೆ ಯಾವ್ಯಾವ ಹೆಸರಲ್ಲಿ ತಂದರೂ ಕೂಡ ಅದರ ಹಿಂದೆ ಒಂದು ಪೊಲಿಟಿಕಲ್ ಎಜೆಂಡಾ ಇದೆ. ಆ ಪೊಲಿಟಿಕಲ್ ಎಜೆಂಡಾ ಏನು ಅಂತ ಹೇಳಿದರೆ, ಸಾಧ್ಯವಾದಷ್ಟು ಡಿವೈಡ್ ಆ್ಯಂಡ್ ರೂಲ್, ಮುಸ್ಲಿಮರನ್ನು ಹೇಗೆ ಅದನ್ನು ಒಂದು ಶತ್ರು ಗ್ರೂಪ್ ಅನ್ನುವಂಥದ್ದನ್ನು ಒಂದು ನೆರೇಷನ್ ಅನ್ನು ಕಟ್ಟಿಕೊಡ್ತಾ ಇದ್ದಾರೆ. ಬಹಳಷ್ಟು ಜನಸಾಮಾನ್ಯ ಹಿಂದೂಗಳಲ್ಲಿ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಆಗ್ತಾ ಇದೆ. ಅದು ಬಹಳ ಆಶ್ಚರ್ಯ ಆಗಿದೆ. ಏನು ಅಂತ ಹೇಳಿದ್ರೆ, ಮೊನ್ನೆ ನಡೆದ ವಾರ್ ಇದೆಯಲ್ಲ, ಮಿನಿ ವಾರ್ ಅಲ್ಲ, ಅದು ಮಿನಿ ವಾರ್ ಅಥವಾ ಅಟ್ಯಾಕ್ ಏನಿದೆ, ಅಲ್ಲಿ ನೀವು ಪತ್ರಿಕಾಗೋಷ್ಠಿ ಮಾಡೋದಕ್ಕೆ ಒಬ್ಬ ಮುಸ್ಲಿಂ ಆಫೀಸರನ್ನು ಎಲ್ಲಿಂದಲೂ ಹಿಡ್ಕೊಂಡ್ಬಂದು ಕೂರಿಸಿ, ಇನ್ನೊಬ್ಬ ಸಿಖ್ ಆಫೀಸರನ್ನು ಕೂರಿಸಿ, ಇನ್ನೊಬ್ರು ಹಿಂದೂ ಅಧಿಕಾರಿ ಕೂತ್ಕೊಂಡ್ಬಿಟ್ಟು ಮಾಡಿರೋದು ಇದೆಯಲ್ಲ, ಇದು ನನಗೆ ಆಶ್ಚರ್ಯ ಆಗ್ಲಿಕ್ಕೆ ಶುರು ಆಯ್ತು. ನಾನು ನಂಬಲಿಕ್ಕೆ ತಯಾರಿಲ್ಲ. ಎಲ್ಲ ನರೇಂದ್ರ ಮೋದಿ ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಯಾವುದೋ ಸೀನಿಯರ್ IAS ಆಫೀಸರು, ಭಾಳ ದೊಡ್ಡ ಇವರು, ಅಥವಾ ಅಜಿತ್ ದೋವಲಿದ್ದು ಏನಾದರೂ ಸಲಹೆ ಇರ್ಬೋದು. ಇದು ಫೈನೆಸ್ಟ್ ಪೊಲಿಟಿಕಲ್ ಎಜೆಂಡಾ, ಅದು ಗ್ಲೋಬಲ್ ಸಿಚುವೇಶನ್ನಲ್ಲಿ ಅದು ಬಹಳ ಒಳ್ಳೆಯ ಕೆಲಸ ಅದು ಮಾಡಿರೋದು, ಬಹಳ ಒಳ್ಳೆಯ ಕೆಲಸನೇ ಅದು. ಯಾಕೆಂತ ಹೇಳಿದ್ರೆ, ಪಾಕಿಸ್ತಾನ ಪ್ರತಿ ಸಲ ಒಂದು ನೆರೇಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ, ಏನು ಹಿಂದೂ ದೇಶ ಮುಸ್ಲಿಂ ದೇಶದ ಮೇಲೆ ದಾಳಿ ಮಾಡಿದೆ ಅಂತ.
ಯಾಕಂದರೆ ಅವರಿಗೆ ಅಲ್ಲಿ ಅಧಿಕಾರ ಉಳಿಸ್ಕೋಬೇಕಲ್ಲ, ಇವ್ರ ಥರನೇ ಅವರು ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಎಲ್ಲ ನಾಟಕಗಳನ್ನು ಮಾಡ್ತಾರೆ ಅವರು. ಆದರೆ ಆ ನರೇಷನನ್ನು ಈ ಸಲ ನಾವು ಮೊದಲ ಬಾರಿಗೆ ಬ್ರೇಕ್ ಮಾಡಿದ್ವಿ. ಅದರ ಒಂದು ಅನುಮಾನ ಇತ್ತು ನನಗೆ. ನಾನು 3 ದಿನಗಳ ಹಿಂದೆ, ಈ ವಾರ ಸ್ಟಾರ್ಟ್ ಆದ ದಿನವೇ ನಾನೊಂದು ವಿಡಿಯೋ ಮಾಡಿದ್ದೆ. ನಾನು ಆ ವಿಡಿಯೋದಲ್ಲಿ ಟ್ರಂಪ್ ಮಧ್ಯಸ್ಥಿಕೆ ಅಂತ ಕ್ವಶನ್ ಮಾರ್ಕ್ ಹಾಕಿ, ಡೊನಾಲ್ಡ್ ಟ್ರಂಪ್ ಇದರ ಮಧ್ಯಸ್ಥಿಕೆಯನ್ನು ಮಾಡ್ತಾರೆ, ಇವರು ಇದನ್ನು ನಿಲ್ಲಿಸ್ತಾರೆ ಅಂತ ನಾನು ಪ್ರಿಡಿಕ್ಟ್ ಮಾಡಿದ್ದೆ. ನಾನು 3 ದಿನದ ಹಿಂದೆ ಅದು ಈಗಲೂ ನಿಮಗೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಎಕ್ಸಾಕ್ಟ್ ನಾನು ಹೇಳಿದ ಹಾಗೆ ನಿನ್ನೆ ಸಂಜೆ ನನಗೆ ಒಬ್ಬರು ರಿಟೈರ್ಡ್ ಮೇಜರ್ ಅವರು ಫೋನ್ ಮಾಡಿದರು. ನಾನು ಸಂಜೆ ನ್ಯೂಸ್ ಸರಿಯಾಗಿ ನೋಡಿರಲಿಲ್ಲ, ನಾನೇನೋ ನನ್ನ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇದ್ದೆ. ರಿಟೈರ್ಡ್ ಮೇಜರ್ ಫೋನ್ ಮಾಡಿಬಿಟ್ಟು, ಸರ್ ನೀವು ಬೆಳಿಗ್ಗೆ ಏನು ಹೇಳಿದ್ರು ನನಗೆ ಹಾಗೆ ಆಗಿದೆ ಈಗ ಅಂತ ಹೇಳಿದರು. ಅಂದರೆ ಅದು ಬಿಡಿ, ಅದು ವ್ಯಾಪಾರ ಹಿತಾಸಕ್ತಿ. ಅದು ನಾನು ಅದರಲ್ಲಿ ಭಾಳ ಕ್ಲಿಯರ್ ಆಗಿ ಇದನ್ನು, ಈ ಡೀಲನ್ನು ಕುದುರಿಸಿದವರು ಡೊನಾಲ್ಡ್ ಟ್ರಂಪ ಅಥವಾ ನವಾಜ್ ಶರೀಫ್ ಅವರ ಅಥವಾ ಅದಾನಿಯವರ ಅನ್ನೋದ್ರ ಬಗ್ಗೆ ನನಗೆ ಈಗಲೂ ಅನುಮಾನ ಇದೆ. ಈ 3ರಲ್ಲಿ ಒಬ್ಬರು ಡೀಲ್ ಕುದುರಿಸಿದ್ದಾರೆ. ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಕುದುರಿಸಬೇಕು ಅಂತ ಹೇಳಿ ಆದರೆ ಮುಂದೆ ನಿಂತ್ಕೊಂಡು ಮಾಡಬೇಕು ಅಂತ ಹೇಳಿದರೆ ಅದಾನಿ ಅಥವಾ ನವಾಜ್ ಶರೀಫ್, ಇವರ ಬಿಸ್ನೆಸ್ ಇಂಟ್ರೆಸ್ಟ್ ಬಹಳ ಇದೆ. ಇದು ಈ ಥರದ್ದು ಪ್ರತಿಯೊಂದನ್ನು ಕೂಡ ನನಗೆ ಆಶ್ಚರ್ಯ ಆಯಿತು. ಈ ಥರದ್ದೊಂದು ಪ್ರೆಸೆಂಟೇಷನ್ ಕೊಡ್ತಾ ಇದ್ದಲ್ಲ ಜಗತ್ತಿನ ಎದುರಿಗೆ ಅಂತೇಳಿ ಖುಷಿ ಆಯಿತು. ಇಡೀ ಸರ್ಕಾರದ ಇದುವರೆಗಿನ ಕಾರ್ಯಕ್ರಮಗಳಲ್ಲಿ ಎಜೆಂಡಾನಲ್ಲಿ ಇದು ಒಂದು ಮಾತ್ರ ಯಾಕೋ ವ್ಯತ್ಯಾಸ ಕಾಣಿಸ್ತಾ ಇದೆ ಅಂತೇಳಿ ಅನ್ನಿಸ್ತು. ಆಮೇಲೆ ಅದು ಈಗ ಬಿದ್ದೋಗ್ಬಿಡ್ತು ಬಿಡಿ, ಅದರಿಂದ ಏನು ಪ್ರಯೋಜನನೂ ಆಗಲ್ಲ ದೇಶಕ್ಕೆ ಅಂತ ಗೊತ್ತಾಯಿತು. ಈ ನೆರೇಷನನ್ನು ಜನರ ನಡುವೆ ಏನು ಗೊಂದಲ ಕ್ರಿಯೇಟ್ ಮಾಡೋದು, ಜನರ ನಡುವೆ ಪರಸ್ಪರ ಅಪನಂಬಿಕೆಗಳನ್ನು ಕ್ರಿಯೇಟ್ ಮಾಡೋದು. ಭಾಳ ಮಂದಿ ಹಿಂದೂ ಫ್ರೆಂಡ್ಸ್ ನನಗೆ ಕೇಳ್ತಾರೆ, ಏನ್ರಿ ಅದು ವಕ್ಫಿದ್ದು ಹೆಣ್ಮಕ್ಳಿಗೆ ಆಗುತ್ತೆ, ಅನಾಥರಿಗಾಗುತ್ತೆ, ಒಳ್ಳೇದಾಗುತ್ತೆ ಅಂತೇಳಿ ಸರ್ಕಾರ ಮಾಡ್ತಾ ಇದ್ರೆ ನೀವು ವಿರೋಧ ಮಾಡ್ತಾ ಇದ್ರಿಲ್ಲ ಅದನ್ನು ಅಂತ ಹೇಳ್ಬಿಟ್ಟು. ಈ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಿಮ್ಗೆ ಎಷ್ಟಾಯ್ತು ವಯಸ್ಸೀಗ? 70 ಆಯ್ತಲ್ಲ. ನಿಮ್ಮ ಕೊನೆ 20 ವರ್ಷಗಳಲ್ಲಿ ಈ ಕೆಲಸನೇ ಮಾಡ್ತಾ ಇದ್ದೀವಿ, ನೀವು ಬೇರೆ ಏನು ಕೆಲಸ ಮಾಡಲಿಕ್ಕಾಗಿಲ್ಲ. ನನಗೀಗ 62, ನಾನು 20 ವರ್ಷಗಳಿಂದ ಇದೇ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿ ಸಲ ಎಷ್ಟು ನಾವು ನಮ್ಮ ಶ್ರಮ, ನಮ್ಮ ಸಮಯ, ನಮ್ಮ ಹಣ ಎಷ್ಟು ಇದ್ರ ಸಲುವಾಗಿ ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ನೆಗೆಟಿವ್ ನೆರೇಷನನ್ನು ಹೊಡೆದು ಹಾಕುವಂಥ ಕೆಲಸಕ್ಕೆ ನಾವು ಬಳಸ್ತಾ ಇದ್ದೀವಿ ಅಂತೇಳಿ ಹೇಳಿದರೆ, ಸಿಂಪಲ್ ಕ್ವಶನ್ಗಳೆಲ್ಲ. ಅಂದರೆ ಜನಸಾಮಾನ್ಯರಿಗೆ ಪಾಪ ಗೊತ್ತಾಗಲ್ಲ, ಹಿಂದೂಗಳಲ್ಲಾಗಲಿ ಮುಸ್ಲಿಮರಲ್ಲಾಗಲಿ ಜನಸಾಮಾನ್ಯರಿಗೆ ಬಹಳ ಸಂಗತಿಗಳು ಗೊತ್ತಾಗಲ್ಲ. ನಾನು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಒಂದು ಬಾಬರಿ ಮಸೀದಿ, ಅದು ಇನ್ನೂ ತೀರ್ಮಾನ ಬಂದಿರಲಿಲ್ಲ ಅವಾಗ, ಸುಪ್ರೀಂ ಕೋರ್ಟ್ನವರು ಒಂದು ಆಫರ್ ಕೊಟ್ಟಿದ್ರು 2 ಪಾರ್ಟಿ 3 ಪಾರ್ಟಿ ಅವರಿಗೆ, ನೀವು ಕೂತ್ಕೊಂಡು ಸೆಟ್ಲ್ ಮಾಡಿ, ನಾವು ತೀರ್ಪು ಕೊಡಲ್ಲ, ನಿಮ್ಗೊಂದು ಟೈಮ್ ಕೊಡ್ತೀವಿ ಅಂತೇಳಿ ಹೇಳಿದರು. ಆಗ ಒಂದು ಸೆಮಿನಾರ್ ಆಯಿತು. ಸೆಮಿನಾರ್ ಆದಾಗ ನಾನು ಹೇಳ್ತಾ ಇದ್ದೆ, ಅದನ್ನು ಅವಾಗ ಬಾಬರಿ ಮಸೀದಿ ಇಶ್ಯೂನೇ ಭಾಳ ದೊಡ್ಡ ಇಶ್ಯೂ ಆಗಿ ಚರ್ಚೆ ಆಗ್ತಾ ಇತ್ತು. ಇದನ್ನು ಹೇಳ್ತಾ ಇದ್ದೆ ನಾನು. ಗೋಪಾಲ್ ಗೌಡ್ರು ಇದ್ದರು ಸ್ಟೇಜಲ್ಲಿ, ರವಿವರ್ಮ ಕುಮಾರ್ ಇದ್ದರು, ನಾಗಮೋಹನ್ ದಾಸ್ ಇದ್ದರು, ನಾನಿದ್ದೆ. ನಾನು ಹೇಳ್ತಾ ಇದ್ದಾಗ ಒಬ್ಬರು ಎದ್ದು ನಿಂತ್ಕೊಂಡ್ಬಿಟ್ರು. ಎಲ್ಲ ಲಾ ಸ್ಟೂಡೆಂಟ್ಸ್ ಇದ್ದರು ಅಲ್ಲಿ, LLM ಮಾಡ್ತಾ ಇದ್ದವರು, LLB ಮಾಡ್ತಾರೆಲ್ಲ ಇದ್ರು ಅವರು ಆ ಸೆಮಿನಾರ್ನಲ್ಲಿ. ಭಾಳ ಮಂದಿ ಬಂದಿದ್ದರು, ಹೈಕೋರ್ಟ್ ವಕೀಲರುಗಳು ಇದ್ದರು. ಒಬ್ಬರು ಎದ್ದು ನಿಂತ್ಕೊಂಡ್ಬಿಟ್ರು ನಾನು ಮಾತಾಡ್ತಾ ಇದ್ದಾಗ. ಸರ್, ಒಂದು ಕ್ವಶನ್ ಇದೆ ಅಂತ ಹೇಳ್ಬಿಟ್ಟು. ಸರಿ, ಏನಪ್ಪ ಅಂತ ಕೇಳಿದ್ರೆ, ಸರ್ ನೀವು ನಿಮ್ಮ ಸಮುದಾಯದಲ್ಲಿ ನೀವು ತುಂಬ ಲಿಬರಲ್ ಆಗಿ ಮಾತಾಡ್ತಾ ಇದ್ದೀರಿ, ನೀವೊಬ್ಬ ಪ್ರಗತಿಪರ ಲೇಖಕರು, ನೀವು ಪತ್ರಕರ್ತರು, ನೀವು ಒಂದು ಅವರಿಗೆ ಹೇಳಲಿಕ್ಕಾಗಲ್ವಾ ಬಾಬರಿ ಮಸೀದಿ ಆ್ಯಕ್ಷನ್ ಕಮಿಟಿ ಅವರಿಗೆ ಇದನ್ನು ಹಿಂದೂಗಳಿಗೆ ಬಿಟ್ಟುಕೊಡಿ ಅಂತೇಳಿ ಹೇಳಿಬಿಟ್ಟು ಭಾಳ ದೊಡ್ಡ ಒಂದು ಇಶ್ಯೂ ಆಗಿ ಕೂತಿದೆಯಲ್ಲ ಕಳೆದ 25 ವರ್ಷಗಳಿಂದ. ಇದು ಅಪನಂಬಿಕೆ ಜಾಸ್ತಿ ಆಗ್ತಾ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಿ, ನೀವು ಹೇಳಲಿಕ್ಕಾಗಲ್ವ, ನೀವು ಅವರಿಗೆ ಒಂದು ಹೇಳಿ ಅದನ್ನು ಮುಸ್ಲಿಮರಿಗೆ ಹಿಂದೂಗಳಿಗೆ ಬಿಟ್ಟುಕೊಡಿ ಅಂತ ಹೇಳ್ಬಿಟ್ಟು ಆ ಜಾಗವನ್ನು ಅಂತೇಳಿ ಹೇಳಿದಾಗ ನಾನು ಹೇಳಿದೆ, ಫೈನೆಸ್ಟ್ ಸಲಹೆ ಕಣಯ್ಯ ಇದು, ಒಂದು ಸ್ಟ್ಯಾಂಪ್ ಪೇಪರ್ ತಗೊಂಬಂದೆ. ನಾನು ಅವನಿಗೆ ಸ್ಟ್ಯಾಂಪ್ ಪೇಪರ್ ತಗೊಂಬಂದಿದ್ದು, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ, ನನ್ನ ತಾಯಿ, ನನ್ನ ಮಾವ, ನನ್ನ ಅತ್ತೆ ಎಲ್ಲ ಬರ್ಕೊಟ್ಬಿಡ್ತೀವಿ ಸೈನ್ ಹಾಕಿ, ಈ ಜಾಗ ಹಿಂದೂಗಳದ್ದು ಅಂತ ಹೇಳ್ಬಿಟ್ಟು ಅಲ್ವಾ. ತಕ್ಷಣ ಅವನು ಎದ್ದು ನಿಂತು ಕೇಳಿದ್ದೇನೆಂದ್ರೆ, ಕೊಡ್ಲಿಕ್ಕೆ ನೀನು ಯಾರು ಸರ್ ಅಂತ ಕೇಳಿದ. ನಾನು ತಕ್ಷಣ ಕೇಳಿದೆ, ಮತ್ತೆ ಕೇಳಲಿಕ್ಕೆ ನೀನು ಯಾರು? ಬಾಬರಿ ಮಸೀದಿ ವಿವಾದ ಯಾವುದೋ 3 ಪಾರ್ಟಿ ನಡುವೆ ಒಂದು ಕೋರ್ಟಲ್ಲಿ ಸಿವಿಲ್ ಡಿಸ್ಪ್ಯೂಟ್, ಅದು ಪ್ಯೂರ್ಲಿ ಸಿವಿಲ್ ಡಿಸ್ಪ್ಯೂಟ್. ಅದು ನೀನು ಕೇಳಲಿಕ್ಕೆ ನೀನು ಯಾರಿಗೆ ಇಲ್ಲಿ ನಿಂತ್ಕೊಂಡ್ಬಿಟ್ಟು, ಕೊಡ್ಲಿಕ್ಕೆ ನಾನು ಯಾರು ಅಂತ ನೀನು ಕೇಳ್ತಾ ಇದ್ದೆ, ಮತ್ತು ನೀನು ಕೇಳಲಿಕ್ಕೆ ನೀನು ಯಾರು? ನಾನು ರೆಡಿ ಇದ್ದೀನಪ್ಪ ಕೊಡೋದಕ್ಕೆ ಅಂತ. ಅಂದರೆ ನಾವು ಯಾವ ಥರ ಕನ್ವಿನ್ಸ್ ಮಾಡಬೇಕಾಗುತ್ತೆ ಜನರು ಅಂತ ಹೇಳಿದ್ರೆ, ಆ ಮಾತುಕತೆ ಆದದ್ರಿಂದ ಅಲ್ಲಿದ್ದವರಿಗೆಲ್ಲ ಕನ್ವಿನ್ಸ್ ಆಯ್ತದೆ. ಹೌದಪ್ಪ, ಇವ್ರು ಹೇಳ್ತಾ ಇರೋದು ನಿಜ, ಅದೊಂದು ಸಿವಿಲ್ ಡಿಸ್ಪ್ಯೂಟ್ ಅಂತ ಹೇಳ್ಬಿಟ್ಟು. ಸಾವಿರಾರು ಸಿವಿಲ್ ಡಿಸ್ಪ್ಯೂಟ್ಗಳಿದೆ ವಕ್ಫಿಗೆ ಸಂಬಂಧಿಸಿದ್ದು. ಈಗ ಈ ಹೊಸ ತಿದ್ದುಪಡಿ ಕಾಯ್ದೆ ಬಂದಾಗ ಅದು ಪೆಂಡೋರಸ್ ಬಾಕ್ಸ್. ಅದು ನೀವು ಎಷ್ಟೊಂದು ಆಸ್ತಿಗಳು ತಲೆತಲಾಂತರದಿಂದ ನಾವು ಅನುಭವಿಸ್ಕೊಂಡು ಬಂದಿದ್ದೀವಿ. ನಾವು ಅದನ್ನ ಏನೋ ಒಂದು ಪ್ರೊಡಕ್ಟಿವ್ ಪರ್ಪಸ್ಗೆ ಆಗಿಲ್ಲ ಅನ್ನೋದು ನನಗೂ ಗೊತ್ತಿದೆ. ವಕ್ಫ್ ಬೋರ್ಡ್ನಲ್ಲಿ ವಕ್ಫ್ ಆಸ್ತಿಗಳನ್ನು ಎಷ್ಟು ಮಂದಿ ಮುಸ್ಲಿಂ ರಾಜಕಾರಣಿಗಳನ್ನು ಕಬಳಿಸಿದ್ದಾರೆ, ಅದರ ಬೆನಿಫಿಟನ್ನು ಅವರೇ ತಗೊಂಡು ಅವರಕ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ, ಅದು ಫ್ಯಾಕ್ಟ್. ಅದು ಆ ಫ್ಯಾಕ್ಟನ್ನು ನಾವು ಒಪ್ಕೊಳ್ಬೇಕು ನಾವು. ಈಗ ಇವರ ವರದಿ ಇದೆಯಲ್ಲ, ಯಾವುದು ನಮ್ಮ BJP ನಾಯಕ BJP ನಾಯಕರು ಯಾರು, ಅವರು MLC ಅನ್ವರ್ ಮಾಣಿಪಾಡಿ ಅವರು ಕೊಟ್ಟಂತ ವರದಿನಲ್ಲಿ ಒಂದು 50% ಎಕ್ಸಾಗರೇಷನ್ ಇದೆ. ನನ್ನ ವರದಿನ ಅವರು
ಫಸ್ಟಿಗೆ ನನಗೆ ಕಾಪಿ ತಂದುಕೊಟ್ರು ಅವ್ರು. ಕೊಟ್ಟ ತಕ್ಷಣನೇ ನಾನೊಂದು ಕಾಪಿ ಕಳೆದು ಆಫೀಸಿಗೆ ತಂದುಕೊಟ್ರು ಅವ್ರು. ಕೂತ್ಕೊಂಡು ನಾನು 3-4 ದಿನ ಕೂತ್ಕೊಂಡು ಚೆಕ್ ಮಾಡ್ತಾ ಹೋದೆ, ನಾನು ಕ್ರಾಸ್ ಚೆಕ್ ಮಾಡ್ತಾ ಹೋದೆ. ಆಸ್ ಎ ಜರ್ನಲಿಸ್ಟ್ ನಮ್ಗೆ ಇದು ಪಾರ್ಟ್ ಆಫ್ ದಿ ಜಾಬ್ ನಮ್ದು ಮಾಡ್ತಾ ಇರ್ತೀವಿ ನಾವು ಅದನ್ನು. ಆದರೆ ಒಂದು 50% ಸತ್ಯ ಇದೆ ಅದರಲ್ಲಿ, ಸುಳ್ಳೇನಿಲ್ಲ ಅದರಲ್ಲಿ. ನಾವು ಮಿಸ್ಯೂಸ್ ಮಾಡಿದ್ದೀವಿ, ಸಾಕಷ್ಟು ಮಂದಿ ನಮ್ಮ ಸೋಷಿಯಲ್ ಲೀಡರ್ಸು, ನಮ್ಮ ಪೊಲಿಟಿಕಲ್ ಲೀಡರ್ಸು ಮಿಸ್ಯೂಸ್ ಮಾಡಿದ್ದಾರೆ. ಆದರೆ ಯಾವುದೇ ಮಿಸ್ಯೂಸ್ಗೆ ಕಾನೂನಿನಲ್ಲಿ ಬೇಕಾದಂಥ ಕ್ರಮಗಳನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ ಅಲ್ಲಿ. ನೀವು ತಗೊಂಡಿಲ್ಲ ಅದನ್ನು. ಉದಾಹರಣೆಗೆ ವಿಂಡ್ಸರ್ ಮ್ಯಾನರ್ ಹೋಟೆಲ್ ಬೆಂಗಳೂರಿನಲ್ಲಿ, ಅದು ವಕ್ಫ್ ಆಸ್ತಿ, ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ, ಜಾರಿ ಆಗ್ತಾ ಇಲ್ಲ. ತಮಾಷೆ ಏನಂದ್ರೆ, ಯಾರು ಜಾರಿ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರದಲ್ಲಿ ಜಾರಿ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಯಾರು ಇಂಪ್ಲಿಮೆಂಟೇಷನ್ ಮಾಡ್ಬೇಕು ಅದನ್ನು, ಯಾರು ಅದನ್ನು ಜಾರಿಗೊಳಿಸ್ಬೇಕು, ಅವ್ರು ಜಾರಿ ಮಾಡ್ತಾ ಇಲ್ಲ. ಆ ಥರದ ಪ್ರಾಬ್ಲಮ್ಗಳಿದೆ. ನಿಮ್ಗೆ ಏರ್ಪೋರ್ಟ್ ರೋಡ್ನಲ್ಲಿ ಎಷ್ಟು ಅದು 312 ಎಕರೆನ ಎಷ್ಟದು ಒಂದು ವಕ್ಫಿದ ಆಸ್ತಿ ಇವತ್ತಿಗೂ ಕೂಡ. ಅಂದರೆ ಸರಿಯಾದ ಬಳಕೆ ಆದರೆ, ನಮ್ಮ ವಕ್ಫ್ ಕರ್ನಾಟಕದಲ್ಲಿರುವಂಥ ಆಸ್ತಿಗಳ ಸರಿಯಾದ ಸಮರ್ಪಕ ಬಳಕೆ ಆದರೆ ಇಡೀ ಕರ್ನಾಟಕದಲ್ಲಿರುವಂಥ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಬೇಕಾದ ದುಡ್ಡನ್ನು ನಾವು ಸರ್ಕಾರದಿಂದ ಕೇಳಬೇಕಾಗಿಲ್ಲ, ಬರೀ ವಕ್ಫ್ ಬೋರ್ಡಿಂದ ತಂದು ಕೊಡ್ಬೋದು. ಹೈಯರ್ ಎಜುಕೇಷನಿಂದ ಹಿಡಿದು ನೀವು ಫಾರಿನಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೋಗುತ್ತಾದ್ರೂ ಇಲ್ಲಿನ ದುಡ್ಡನ್ನು ಸರಿಯಾಗಿ ಬಳಸ್ಕೊಂಡ್ರೆ ಆಗುತ್ತೆ. ಅದು ಭಾಳ ದೊಡ್ಡ ಇದದು. ಆದರೆ ಆಗ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ಥರದ ಎಕ್ಸಿಕ್ಯೂಷನ್ ಲೆವೆಲ್ನಲ್ಲಿರುವಂತಹ ತೊಂದರೆಗಳು ಯಾವುದಿದೆ ಅನ್ನುವಂಥದ್ದು. ನೀವು ಒಂದು ಸ್ವಾಯತ್ತ ಸಂಸ್ಥೆ ಅಂತೇಳಿ ಹೇಳ್ತೀರಿ, ವಕ್ಫ್ ಬೋರ್ಡ್ ಅನ್ನೋದನ್ನು ಬಲಪಡಿಸಲಿಕ್ಕೆ ಸರ್ಕಾರ ಕ್ರಮಗಳನ್ನು ತಗೊಳ್ಬೇಕು, ಅದರ ಸಂಪನ್ಮೂಲಗಳನ್ನು ಜಾಸ್ತಿ ಮಾಡಬೇಕು, ಅದಕ್ಕೊಂದು ಕೇಡರ್ ಬಿಲ್ಡ್ ಮಾಡಬೇಕು ನೀವು ಅದರ ಅಪಾಯಿಂಟ್ಮೆಂಟಿಗೆ. ಆ ಥರದ್ದು ಯಾವುದೂ ಯೋಚನೆಗಳನ್ನ ಸರ್ಕಾರ ಮಾಡ್ತಾ ಇಲ್ಲ. ಅದನ್ನು ಅದು ಮಾಡಿದರೆ ತನ್ನಷ್ಟಕ್ಕೆ ನಾನೇ ಸಮುದಾಯಕ್ಕೆ ಅದು ಉಪಯೋಗ ಆಗುತ್ತೆ. ಹಾಗಾಗಿ ಈ ಎಜೆಂಡಾ ಏನಿದೆ ಇದನ್ನು ನಾವು ಒಂದು ನಾಗ್ಪುರ ಎಜೆಂಡಾದ ಒಂದು ಪಾರ್ಟ್ ಆಗಿ ಇದು ಬರ್ತಾ ಇದೆ ಈಗ. ಇದನ್ನು ನಾವು ಇನ್ನು ಬಹುಶಃ ಇದು ಇನ್ನೂ 1 ವರ್ಷ ಇದೇ ಚರ್ಚೆ ನಡೀತದೆ, ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಇದಕ್ಕೆ ಸರಿಯಾದಂತಹ ತೀರ್ಪು ಬರ್ಬೋದು ಅಂತೇಳಿ ನಾನು ಅನ್ಕೋತೀನಿ. ಅದರಲ್ಲೂ ಕೂಡ ಕೆಲವು ಅನುಮಾನಗಳಿದೆ ಈಗ. ಯಾಕಂದರೆ ಈಗ ಗವಾಯಿ ಅವರು ಏನು ಚೀಫ್ ಜಸ್ಟಿಸ್ ಆಗಿ ಬರ್ತಾರೆ ಇನ್ನು 15ನೇ ತಾರೀಕು ನಂತರ, ಅವರೇನು ಈ ತನಿಖೆಯನ್ನು ಕೈಗೆತ್ತಿಕೊಳ್ತಾರೆ. ಅವ್ರು ಭಾಳ ಸಜ್ಜನ, ಅಗತ್ಯಕ್ಕಿಂತ ಹೆಚ್ಚು ಸಜ್ಜನ ಅವರು. ಹಾಗಾಗಿ ಸಜ್ಜನರಿಗೆ ಮುಲಾಜ್ ಜಾಸ್ತಿ. ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ಹಾದಿ ಹಿಡಿಯುತ್ತೆ ಗೊತ್ತಿಲ್ಲ ನನಗೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕೋರ್ಟ್ಗಳಲ್ಲಿ ಹೇಗೆ BJP ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದೆ, ಜಡ್ಜಿಗಳ ನೇಮಕದಲ್ಲಿ ಯಾವ ಥರ ನಡೀತಾ ಇದೆ, IAS ಅಧಿಕಾರಿಗಳು, IPS ಅಧಿಕಾರಿಗಳು, ಸೆಕ್ರೆಟರಿ ಹುದ್ದೆಗಳು ಹೇಗೆ ಸ್ವಂತ ಇದರ ಮೇಲೆ ನಿರ್ಧಾರದ ಮೇಲೆ ನೇಮಕಗಳಾಗ್ತಾ ಇದೆ ಇವತ್ತು ಸರ್ಕಾರದಲ್ಲಿ, ಅದೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೀವಿ ನಾವು. ಸೊ ಇಡೀ ಸರ್ಕಾರವನ್ನು ನಡೆಸ್ತಾ ಇರೋದು RSS ಅನ್ನೋದ್ರ ಬಗ್ಗೆ ಈಗ ಯಾವ ಅನುಮಾನಗಳು ಇಲ್ಲ. ಮತ್ತು RSSನವರು ಕೂಡ ಅದನ್ನು ಭಾಳ ಸಂತೋಷದಿಂದ ಈಗ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ. ಅವ್ರು ಕರೆಸ್ತಾರೆ, ಅವರು ಪ್ರೈಮ್ ಮಿನಿಸ್ಟರ್ನ ಕರೆಸ್ತಾರೆ, ಇನ್ನೊಬ್ಬರನ್ನು ಕರೆಸ್ತಾರೆ. ನೀವು ಹಿಂಗೆ ಆಡಳಿತ ಮಾಡಬೇಕು, ಹಿಂಗೆ ಮಾಡಬೇಕು, ಇದನ್ನು ಮಾಡಬೇಕಂತ ಅವ್ರು ಹೇಳ್ಕೊಡ್ತಾರೆ. ಅವ್ರು ಈಗ ಮೊದಲೆಲ್ಲ ಸ್ವಲ್ಪ ಮುಜುಗರ ಪಟ್ಕೊಳ್ತಾ ಇದ್ದಾರೆ, ಹೇಳೋದಕ್ಕೆ. ಇಲ್ಲಪ್ಪ ನಾವೇನಿಲ್ಲ, ನಮ್ಮದು ಸಂಸ್ಥೆ ಬೇರೆ, ನಾವು ಸಮಾಜ ಸೇವೆ ಮಾಡೋರು, ನಾವು ನೆರೆ ಬಂದರೆ ಅಲ್ಲಿ ಹೋಗಿ ಪರಿಹಾರ ಕೆಲಸ ಮಾಡೋರು, ಬರಗಾಲ ಬಂದರೆ ಅಲ್ಲಿ ಹೋಗಿ ಪರಿಹಾರ ಕೆಲಸ ಮಾಡೋರು RSS. ನಮಗೇನು ಇದು ಸಂಬಂಧ ಇಲ್ಲ, ಸರ್ಕಾರ ಬೇರೆ ನಾವು ಬೇರೆ ಅಂತ ಇದ್ರು. ಈಗ ಅವರು ಇಲ್ಲ, ನಮ್ಮದೇ ಸರ್ಕಾರ ಅಂತೇಳಿ ಅವರೇ ಹೇಳ್ತಾರೆ. ಅವರು ತಿಂಗಳಿಗೆ 1-2 ಸಲ ಭಾಷಣ ಮಾಡ್ತಾರೆ ನಮ್ಮ ಭಾಗವತರು. ಭಾಷಣ ಮಾಡಿಬಿಟ್ಟು ನೀವು ಹಿಂಗೆ ಮಾಡಬೇಕು ಅಂತಾರೆ, ನೀವು ಹಂಗೆ ಮಾಡಬೇಕು ಅಂತಾರೆ. ಅಂದರೆ ಮಾನ ಮರ್ಯಾದೆ, ನಾಚಿಕೆ, ಮುಲಾಜಿದೆ ಯಾವುದೂ ಇಲ್ಲ. ಒಂದು ಸಾಂವಿಧಾನಿಕವಲ್ಲದಂಥ ಒಂದು ಸಂಸ್ಥೆ, ಜಗತ್ತಿನ ಪ್ರಜಾಪ್ರಭುತ್ವ ದೇಶಗಳ ಇತಿಹಾಸದಲ್ಲಿ ಇದು ಮೊದಲ ಬಾರಿ ಸಂವಿಧಾನಬದ್ಧವಾಗಿ ನಡೀತಾ ಇಲ್ಲದಿರುವಂತಹ, ಸಂವಿಧಾನಬದ್ಧ ಅಲ್ಲದ, ರಿಜಿಸ್ಟರ್ ಅಲ್ಲದ, ಯಾವುದೇ ಲೆಕ್ಕಪತ್ರಗಳನ್ನು ಕೊಡದಿರುವಂತಹ ಒಂದು ಸಂಸ್ಥೆ RSS. ಈ ಸಂಸ್ಥೆ ಒಂದು ಸರ್ಕಾರವನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಇದೆಯಲ್ಲ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತ್ಯಂತ ನಾಚಿಕೆಗೇಡಿನ ಸಂಗತಿ ಮತ್ತು ಅತ್ಯಂತ ಇನ್ಹ್ಯೂಮನ್ ಸಂಗತಿ ಇದು. ಅದರ ಅಂದಾಜಿನ ಪ್ರಕಾರ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ, ರಿಲಿಜಿಯಸ್ ಮೈನಾರಿಟೀಸನ್ನು ಇಂಥದ್ದಕ್ಕೆ ಎಂಗೇಜ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಈ ಕಾಯ್ದೆ ತಿದ್ದುಪಡಿ ಏನು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಆ ತಡೆಯನ್ನು ತೆಗೆದು ಹಾಕ್ಬಿಟ್ಟಿದ್ದು ಏನಾದರೂ ಜಾರಿ ಆಯಿತು ಅಂತ ಹೇಳಿ ಆದರೆ, ಇಂಥದ್ದೇ ಕಾಯ್ದೆ ನಾಳೆ ಸಿಖ್ರಿಗೆ ಬರ್ತದೆ, ಇಂಥದ್ದೇ ಒಂದು ಕಾಯ್ದೆ ನಾಳೆ ಜೈನರಿಗೂ ಬರ್ತದೆ, ಇಂಥದ್ದೇ ಕಾಯ್ದೆ ಕ್ರಿಶ್ಚಿಯನ್ರಿಗೂ ಕೂಡ ಬರ್ತದೆ. ಇದು ಒಂದು ಟೆಸ್ಟ್ ಮಾಡ್ತಾ ಇದ್ದಾರೆ ಅವರು. ಈ ಒಂದು ಪಾಯಿಂಟ್ ಇದನ್ನು, ಇದು ಉಪ್ಪು ಸರಿ ಇದೆಯಾ ಅಂತೇಳಿ ನಮ್ಮ ಗೃಹಿಣಿಯರು ನೋಡ್ತಾರಲ್ಲ, ಸರಿಯಾಗಿದೆಯಾ ಅಂತ ಹೇಳ್ಬಿಟ್ಟು ಆ ಥರ ಒಂದು ಟೆಸ್ಟ್ ಮಾಡ್ತಾ ಇದ್ದಾರೆ ಅವರು. ಸೊ ಇದು ಇನ್ನು ಮುಂದೆ ದೇಶದಲ್ಲಿ ಅಂತಃಕಲವನ್ನು ಜಾಸ್ತಿ ಮಾಡುತ್ತೆ. ಒಂದು ದೇಶ ಅನ್ನುವಂಥ ಒಂದು ಮನೋಭಾವ ನಮ್ಮಲ್ಲಿ ಏನಿದೆ, ನಾವೆಲ್ಲ ಇಡೀ ದೇಶದವರು ಒಂದೇ ಪ್ರಜೆಗಳು, ಒಬ್ಬರಿಗೆ ಒಂದೇ ಓಟು ಇದೆ, ಎಲ್ಲರೂ ಸಮಾನರು ಅಂತೇಳಿ ಏನು ರಾಜಕಾರಣಿಗಳು ಭಾಷಣ ಮಾಡ್ತಾರಲ್ಲ, ಆ ಸಮಾನತೆ ಇಲ್ಲಿ ಇದೆಯಾ ಇಲ್ವಾ ಅನ್ನೋದು ಇದಕ್ಕೆ ಬರುತ್ತೆ. ಆಮೇಲೆ ಸಂವಿಧಾನದ ಬಹಳಷ್ಟು ಪ್ರೊವಿಷನ್ಗಳು, ಆರ್ಟಿಕಲ್ 26 ಇರ್ಬೋದು, ಆರ್ಟಿಕಲ್ 14 ಇರ್ಬೋದು, ಇವೆಲ್ಲವೂ ಕೂಡ ಮತ್ತೆ ಪ್ರಶ್ನೆಗೆ ಒಳಗಾಗ್ತವೆ ಮತ್ತು ತಿದ್ದುಪಡಿಗೆ ಒಳಗಾಗುವಂಥ ಸಾಧ್ಯತೆ ಕೂಡ ಇದೆ. ಅಂದರೆ ಬೇಸಿಕ್ ಎಸೆನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನಿದೆ, ಏನು ಪ್ರಿಯಾಂಬಲ್ನಲ್ಲಿ ನಾವು ಏನು ಹೇಳಿದ್ದೀವಿ ನಾವು, ಆ ಬೇಸಿಕ್ ಎಸೆನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನನ್ನು ಮತ್ತೆ ಡೈಲ್ಯೂಟ್ ಮಾಡಿ ಕಾನ್ಸ್ಟಿಟ್ಯೂಷನ್ನೇ ನಿಷ್ಪ್ರಯೋಜಕ ಅನ್ನುವಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡುವಂಥ ಒಂದು ಷಡ್ಯಂತ್ರದ ಭಾಗವಾಗಿ ಇಂಥದ್ದು ನಡೀತಾ ಇದೆ.